ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಒಂದು ವೀಕ್ಷಕರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ನಾಳಿನ ಭವಿಷ್ಯಕ್ಕಾಗಿ ಇಂದು ಬದುಕುವುದು ಸರಿನಾ? ಈ ಪ್ರಶ್ನೆನೇ ಒಂಥರ ವಿಚಿತ್ರ ಗುರುಗಳೇ. ಯಾಕಂತ ಹೇಳಿದ್ರೆ ಇವತ್ತು ಏನಿದೆಯೋ ಇವತ್ತು ಚೆನ್ನಾಗಿಲ್ಲ ಅಂದರೆ ನಾಳೆ ಚೆನ್ನಾಗಾಗ್ತೀವಿ ಅನ್ನೋ ಭರವಸೆನಲ್ಲೇ ಎಲ್ಲರೂ ಬದುಕುವಂಥದ್ದು. ಹಾಗಿದ್ಮೇಲೆ ಈ ಪ್ರಶ್ನೆ ಎಷ್ಟು ಮಟ್ಟಿಗೆ ಸರಿ ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ವಿಚಾರ ವಿಸ್ಮಯ, ಹೌದಲ್ಲ? ವಿಚಾರ ವಿಸ್ಮಯ ಅಂದರೆ ನಾಳೆ ಅನ್ನೋದು ಅದು ಚಂದನೋ ಭವಿಷ್ಯನೋ ಏನೋ ಒಂದಾಗಿರಲಿ. ನಾಳೆ ಚಂದ ಅನ್ನೋದು ಭವಿಷ್ಯ ಆಗಿರ್ಬೋದು, ಶಾಸ್ತ್ರ ಇದು ಯಾವುದೇ ಆಗಿರಬಹುದು. ನಾಳೆ ಏನು ಏನಾಗತ್ತೆ ಇದನ್ನು ನಾವು ಕೇಳುವಂಥ ವಾಡಿಕೆ. ಸರಿನಾ ಅಂತ ಪ್ರಶ್ನೆ ಹಾಕಿದ್ರೆ ಇದಕ್ಕೆ ಉತ್ತರ ಗಾಬರಿ ಆಗಬಾರ್ದು. ಈಗ ಹೇಳಿದ ತಕ್ಷಣ ಆತ್ಮಹತ್ಯೆಗೆ ಹತ್ತಿರವಾದಂಥ ಮೆಸೇಜೇ ನಾಳೆ ಏನಾಗತ್ತೆ ಅಂತ ತಿಳಿಯೋದು. ಆತ್ಮಹತ್ಯೆಗೆ ಹತ್ತಿರವಾದ ಸಂದೇಶವೇ ನಾಳೆ ಏನಾಗತ್ತೆ ಅಂತ ಕೇಳೋದು ಆತ್ಮಹತ್ಯೆ ಮಾಡಿಕೊಂಡಕ್ಕೆ ಸಮ. ಅಂದ ಮೇಲೆ ಇಲ್ಲಿವರೆಗೂ ಇದಕ್ಕೆ ಯಾವುದಾದ್ರು ಪುರಾವೆ ಇದೆಯಾ, ಸಿಕ್ಕಿದೆಯಾ? ನಾಳೆ ಏನಾಗತ್ತೆ ಅನ್ನೋದು ಎಲ್ಲರೂ ಹೇಳೋಕ್ಕಾಗಿದೆಯಾ? ಸಿಕ್ಕಿದೆಯಾ ನಮಗೆ ರಿಸಲ್ಟು? ಒಂದು ಕಾಕತಾಳಿಂಗ್ 2-3 ಆಗಿರಬಹುದೇನೋ. ಆದರೆ ನಿಖರವಾಗಿ ನಾವು ಕೇಳೋದು ನಾಳೆ ಏನಾಗ್ತೀವಿ, ನಾಳೆ ಏನಾಗತ್ತೆ. ಇದಕ್ಕೆ ನಾವೇನು ತಿಳ್ಕೊಬೇಕಾಗಾದ್ರೆ ಕೇಳೋದು ಬೇಡ, ನಾವು ತಿಳ್ಕೊಬೇಕಲ್ಲ. ಇಲ್ಲಿ ವಿಷಯ ಇಷ್ಟೇ. ಕಾರ್ಯಕ್ರಮದ ಪೂರ್ಣವಾದ ಸತ್ಯ ಏನು ಅಂದರೆ, ಅದರಲ್ಲೂ ಈ ಕಾರ್ಯಕ್ರಮದ ಒಂದು ವಿಶೇಷತೆ ಏನಂದರೆ, ಏನು ಸಂದೇಶ ನಾವು ಕೊಡ್ತಾ ಇರೋದು, ಹೇಳೋದನ್ನು ಕೇಳೋದಕ್ಕಿನ್ನ ಅರ್ಥ ಮಾಡ್ಕೊಳ್ಳಿ. ಇದರಿಂದ ನಾವು ಭವಿಷ್ಯ ಜ್ಯೋತಿಷ್ಯ ಅಂತಕ್ಕಂಥದ್ದು ಇಟ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಈ ಭವಿಷ್ಯಕ್ಕೂ ಜ್ಯೋತಿಷ್ಯಕ್ಕೂ ಸಂಬಂಧನೇ ಇಲ್ಲ. ಅದು ಜ್ಯೋತಿಷ್ಯ ಅಂತಕ್ಕಂಥ ವಿಚಾರ ಒಂದು ಪವಿತ್ರವಾದ ಸ್ಥಾನ. ಅದು ಈ ಭವಿಷ್ಯ ಅನ್ನೋದು ಸುಳ್ಳು. ಅಪ್ಪಟ ಸುಳ್ಳು. ಭವಿಷ್ಯ ಅನ್ನೋದು ಸುಳ್ಳು. ಆ ಭವಿಷ್ಯನ ಜ್ಯೋತಿಷ್ಯಕ್ಕೆ ತೊಗೊಂಡು ಯಾಕೆ ಸೇರಿಸ್ತಾರೆ ಅಂತ ನನಗಿನ್ನೂ ಅರ್ಥ ಆಗಿಲ್ಲ. ಅಂದರೆ ಜ್ಯೋತಿಷ್ಯದಲ್ಲಿ ತಿಳಿಯುವಂಥದ್ದು ನಮ್ಮ ಭವಿಷ್ಯನ ಅನ್ನುವಂಥ ಅರ್ಥ ಇದೆ ಗುರುಗಳೇ ಅದರಲ್ಲಿ. ಅಮ್ಮ, ಜ್ಯೋತಿಷ್ಯಕ್ಕೂ ನಮಗೂ ಸಂಬಂಧನೇ ಇಲ್ಲ. ಹಾಗಿರ್ಬೇಕಾದ್ರೆ ಇವತ್ತು ಮಳೆ ಬರ್ತಾ ಇದೆ, ಹೌದು, ಸರಿ ಮಾಡೋಣ? ಸಾಧ್ಯ ಇಲ್ಲ, ನಿಲ್ಲಿಸೋಣ? ಆಗಲ್ಲ. ಮತ್ತೇನದು? ಮಳೆ ಅಲ್ಲ, ಪ್ರಕೃತಿಗೋಸ್ಕರವಾಗಿರ್ತಕ್ಕಂಥ ಜ್ಯೋತಿಷ್ಯವನ್ನು ನಾವು ಅಳಿಸ್ಕೊಂಡಿದ್ದೀವಿ. ಪ್ರಕೃತಿಯನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಿದೆಯಾ? ಸಾಧ್ಯನೇ ಇಲ್ಲ ಗುರುಗಳೇ. ಮತ್ತೆ ಮನುಷ್ಯನ ಹೆಂಗೆ ಕಂಟ್ರೋಲ್ ಮಾಡ್ತೀರಾ? ಮಾಡೋಕ್ಕಾಗತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಭವಿಷ್ಯ ಅಂತಕ್ಕಂಥದ್ದು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ನಮಗಿಷ್ಟವಾದ ಏನು ನಡಿಬೇಕು ಅದು ಮಾಡ್ಕೋಬೋದಾಗಿತ್ತು. ಆಗಿದೆಯಾ ಇಲ್ಲಿವರೆಗೆಲ್ಲರೂ? ಇಲ್ಲ ಗುರು. ಆಗತ್ತಾ? ಸಾಧ್ಯ ಇದೆಯಾ? ಇಲ್ಲ. ಮತ್ತು ಯಾಕೆ ಕೇಳೋದು ಅಂದರೆ, ಇದು ನಾವು ತಿಳ್ಕೋಬೇಕು ಅಂತನಾ, ಇಲ್ಲಿವರೆಗೂ ಮೊದಲಿಂದ ಏನು ಬದ್ದೈತೆ ಅದನ್ನೇ ಮಾಡೋದು ಸರಿ ಅಂತಾನೆ ನಿನ್ನ ಪ್ರಕಾರ? ಇಲ್ಲ ಗುರುಗಳೇ, ತಿಳ್ಕೊಬೇಕು. ಇಷ್ಟು ವರ್ಷ ಕೇಳಿ ಮಾಡಿ ಏನೂ ಸಿಕ್ಕಿಲ್ಲ, ಏನೂ ಆಗಿಲ್ಲ ಗುರುಗಳೇ. ಆ ನಿರಾಶೆನಲ್ಲೇ ಇದ್ದೀವಿ ನಾವು. ಹಾಗಿದ್ಮೇಲೆ ಏನಕ್ಕೆ ಅನ್ನೋದನ್ನು ತಿಳ್ಕೊಳ್ಳೋದು ಮುಖ್ಯ ಗುರುಗಳೇ. ಇಲ್ಲಿ ನಾವು ಕೇಳೋದಕ್ಕಿಂತ ಒಂದು ದೊಡ್ಡ ವನವಾಸದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ನಾವು. ಈ ರಹಸ್ಯ ಮೊದಲು ತಿಳ್ಕೊಬೇಕು. ನಾವು ಕೇಳಬೇಕಾ ಬೇಡವಾ ಅಂತ ಮೊದಲು ನಾವು ಡಿಸೈಡ್ ಮಾಡ್ಕೋಬೇಕು. ನಾಳೆ ಏನಾಗುತ್ತೆ ಅಂತ ನಾವು ಕೇಳಬೇಕಾ ಕೇಳಬಾರ್ದ ಅನ್ನೋದಕ್ಕೆ ನಮಗೆ ಮೊದಲು ಉತ್ತರ ಗೊತ್ತಾಗಿರಬೇಕು. ಹೌದು, ನಮ್ಗೆ ಉತ್ತರ ಗೊತ್ತಾಗದೇ ಇರೋದೇ ಇವತ್ತು ಈ ಮಟ್ಟಕ್ಕೆ ನಾವು ದೇಶ ಹೋಗಿ ಬಂದಿರೋದು. ನಮಗೆ ಅದರ ಸತ್ಯ ಗೊತ್ತಾಗಿಲ್ಲ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಏನಪ್ಪ ಅದು ರಹಸ್ಯ ಹೇಳ್ಬಿಡೋಣ. ಸ್ವಲ್ಪ ಗೊಂದಲ ಅನ್ನಿಸ್ಬೋದು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ. ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಏನದು ಅಂದರೆ, ನೆನ್ನೆ ಇವತ್ತಿಗೆ ಸೇರಿದೆಯಾ ಇಲ್ವಾ? ನೆನ್ನೆ ಇವತ್ತಿಗೆ ಸೇರಿದೆಯಾ ಇಲ್ವಾ? ಸೇರಿದೆ. ನೆನ್ನೆ ಇವತ್ತಿಗೆ ಸೇರಿದೆ ಅಂದ ಮೇಲೆ ನಾವು ಪಾಸಿಟಿವಲ್ಲಿ ಇಲ್ಲವೇ ಇಲ್ಲ. ಯಾಕೆ? ನೆನ್ನೆ ಅನುಭವಿಸಿದ್ದು ಇವತ್ತು ಮೆಲ್ಕು ಹಾಕ್ತಾ ಇದ್ದೀವಿ. ನೆನ್ನೆ ಥರ ಆಗ್ಬೋದೇನೋ, ನೆನ್ನೆ ಹೆಂಗಾಯಿತು ಅಂತಕ್ಕಂಥದ್ದು. ಅದರಲ್ಲಿ ನಾಳೆ ಅನ್ನೋದೊಂದು ಸೇರಿಸ್ಕೊಂಡ್ರೆ ಏನಾಗಬೇಕು? ನಾವು ನೆನ್ನೆದು ಇವತ್ತು ಸೇರಿದೆ, 2 ಸೇರ್ಕೋತು. ಮತ್ತು ನಾಳೆಗೆ ನಾವು ಏನಾಗ್ತೀವಿ ಅಂತ ತಿಳ್ಕೊಳಕ್ಕೆ ಹೋಗ್ತೀವಿ. ಇವು 3 ಸೇರಿದ ಕಥೆ ಏನಾಯಿತು? ಇದು ಬೇಕಾ ಭವಿಷ್ಯ?
ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಸಿಕ್ಕಾಕೊಂಡಿದ್ದೀವಿ. ನೆನ್ನೆ ಅಲ್ಲ, ನೆನ್ನೆ ಅಂದರೆ ಉದಾಹರಣೆ ಏನು, ಹಿಂದಿನ ಜನ್ಮ ಅಂತ ಹೋಗೋಣ. ನೆನ್ನೆದು ಅಂದರೆ ಎಲ್ಲಿಗೆ ಹೋಗೋಣ, ಹಿಂದಿನ ಜನ್ಮ ಅಂತ ಇಟ್ಕೊಳ್ಳೋಣ, ವಿಧಿ ಅಂತ ಇಟ್ಕೊಳ್ಳೋಣ, ಕರ್ಮ ಅಂತ ಇಟ್ಕೊಳ್ಳೋಣ. ನೆನ್ನೆ ಅನುಭವಿಸಿದ್ದು ಇವತ್ತು ಇರುತ್ತೆ ತಾನೆ. ಈ ಎರಡಕ್ಕೆ ಉತ್ತರ ಯಾರು ತಿಳ್ಕೊಬೇಕು? ಕೇಳಕ್ಕೆ ಹೋಗ್ಬೇಕಾ, ನಾವು ತಿಳ್ಕೊಬೇಕಾ? ನಾವೇ ತಿಳ್ಕೊಬೇಕು ಗುರುಗಳೇ. ಈಗ ನಾವು ಮಾಡ್ತಾ ಇರೋದೇನು, ಅನುಭವಿಸಿರ್ತೀವಿ, ಹಾಗಿದ್ಮೇಲೆ ನಮಗೆ ಉತ್ತರ ಗೊತ್ತಿರುತ್ತೆ. ಈಗ ನಾವೇನು ಮಾಡ್ತಾ ಇದ್ದೀವಿ, ಕೇಳಕ್ಕೆ ಹೋಗ್ತಾ ಇದ್ದೀವಿ ನಾಳೆ ಏನಾಗತ್ತೆ ಅಂತ. ಮಕ್ಕಳಾದಿಯಾಗಿ ಹಿಡಿದು ಮದುವೆ ವಿಷಯದಿಂದ ಹಿಡಿದು ಪ್ರತಿಯೊಂದು ನಾವು ಕೇಳೋ ಅಭ್ಯಾಸನೇ ಇಟ್ಕೊಂಡಿರೋದು. ಹೌದು, ಹೌದಾ? ಹೆಣ್ಣು ಗಂಡು ಅವ್ರ ಬದುಕು ಅವ್ರು ರೂಪಿಸ್ಕೋತಾರೆ. ಏನಾಗ್ತಾರೆ ಅಂತ ಶಾಸ್ತ್ರ ಕೇಳ್ತಾರೆ. ಮಗುಗೂ ಹೋಗಿ ಶಾಸ್ತ್ರ ಕೇಳ್ತಾರೆ, ಮಗು ಚೆನ್ನಾಗಿ ಓದುತ್ತಾ ನೋಡಿ ಅಂತ. ಹೌದಾ? ಮಗು ತನ್ನ ದಿನಚರಿಯನ್ನು ಸರಿಯಾಗಿ ಬಳಸ್ಕೊಳ್ಳುವಂಥ ಅಭ್ಯಾಸಕ್ಕೆ ತಂದರೆ ಯಾರು? ತಂದೆ ತಾಯಿಗಳು. ಮಗು ಆಟೋಮೆಟಿಕ್ ಏನಾಗಬೇಕಾಗತ್ತೆ. ಹೌದು. ಮಗು ಇದು ಓದಿಸ್ಬೇಕು, ಲಾಯರ್ ಆಗ್ತಾನೆ, ಇಂಜಿನಿಯರ್ ನೋಡ್ತಾನೆ, IAS ಆಗ್ತಾನೆ, IPS ಆಗ್ತಾನೆ, ಶಾಸ್ತ್ರ ಕೇಳಿದ್ರೆ ಹೆಂಗಾಗುತ್ತೆ ಇದು? ಹಾಗಿದ್ದ ಮೇಲೆ ನಾವು ಈ ಭವಿಷ್ಯ ಕೇಳೋದ್ರಲ್ಲಿ ಏನು ಅರ್ಥ ಇದೆ ಅಂತ ನಾವು ಬುದ್ಧಿವಂತರಾಗಬೇಕು. ಹೌದಲ್ವಾ? ನಾವು ಇಲ್ಲಿವರೆಗೂ ಕೇಳಿರೋ ಭವಿಷ್ಯ ಸತ್ಯ ಆಗಿದೆಯಾ? ಇಲ್ಲ. ಅಂದಮೇಲೆ ಅದರಿಂದ ಯಾಕೆ ಬೀಳ್ತೀರಾ? ಯಾಕೆ ತಗಲಾಕೋತೀರಾ? ಹೋಗಿ ಹೋಗಿ ಮೊದಲೇ ಸಮಸ್ಯೆ ಸಿಕ್ಕಾಕೊಂಡಿದ್ದೀರಾ. ಸಿಕ್ಕಾಕೊಂಡಿದ್ರೆ ಹೋಗಿ ಶಾಸ್ತ್ರ ಕೇಳೋದು, ಸಿಕ್ಕಾಕೊಂಡಿದ್ರೆ ಯಾರು ಹೋಗಲ್ಲ. ಅವ್ರು ಹೆಂಗೋ ಧೈರ್ಯ ಇಟ್ಕೊಂಡು ಹೆಂಗೋ ಹೋಗ್ತಾ ಇರ್ತಾರೆ. ಈ ಸಿಕ್ಕಾಕೊಳ್ಳೋದು ಏನು ಅಂದರೆ ಕೇಳೋಣ ಅಂತ ಹೋಗ್ತಾರೆ. ಕೇಳಿ ಏನು ಸಿಗುತ್ತೆ ನಿಮಗೆ? ಏನೂ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಅದಕ್ಕೆ ನೆನ್ನೆ ನಾಳೆ ಇದೆರಡನ್ನು ಬಿಟ್ಟು ಏನು ಮಾಡಬೇಕು? ಇವತ್ತೇನು ಅನ್ನೋದನ್ನು ತಿಳ್ಕೊಬೇಕು. ನೆನ್ನೆದು ಬಿಟ್ಬಿಡಿ, ನಾಳೆದು ಬಿಟ್ಬಿಡಿ ಅಲ್ವಾ? ಇದು ಇವತ್ತೇನು ಅಂತ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಭವಿಷ್ಯದ ಅವಶ್ಯಕತೆ ಇಲ್ಲ ಅಂತ ಅನ್ಕೋಬೋದು. ಏನು ಹೇಳ್ತೀಯಮ್ಮ? ಹಾಂ ಗುರುಗಳೇ, ನಾವೆಲ್ಲ ಅನ್ಕೊಳ್ಳೋದೇನಂದ್ರೆ ನೆನ್ನೆ ಚೆನ್ನಾಗಾಗಿಲ್ಲ, ಹೋಗ್ಲಿ ಇವತ್ತು ಚೆನ್ನಾಗಾಗ್ಬೋದು, ಇವತ್ತು ಚೆನ್ನಾಗಾಗಲಿಲ್ಲ ಅಂದರೆ ನಾಳೆ ಆದರೂ ಚೆನ್ನಾಗಾಗ್ಬೋದು ಅನ್ನೋ ಪ್ರಯತ್ನದಲ್ಲಿ ತಿಳ್ಕೊಳಕ್ಕೆ ಹೋಗ್ತೀವಿ ಗುರುಗಳೇ, ಆ ಕುತೂಹಲದಲ್ಲಿ. ಇದನ್ನು ನಾವು ಏನು ಹೇಳ್ಬೋದು ಅಂದರೆ DNA ಅಂತೀವಿ ನಾವು. ಏನು DNA? ಏನಕ್ಕಿದು DNA ಅನ್ನೋದು? ವಂಶವಾಹಿ. ಹೌದು. ಈ ವಂಶವಾಹಿನಲ್ಲಿ ಬಂದಿರತಕ್ಕಂಥ ಒಂದು ದೊಡ್ಡ ತಳಿ ಇದು. ಇವತ್ತೊಂದಲ್ಲ ಇದು. ಹೌದು. ಬರೋ ಯುಗಾದಿಗೆ ಸರಿ ಹೋಗ್ಬೋದು, ಬರೋ ಸಂಕ್ರಾಂತಿಗೆ ಸರಿ ಹೋಗ್ಬೋದು, ಬರೋ ಅಮಾವಾಸ್ಯೆ ಕಳೆದ್ಮೇಲೆ ಸರಿ ಹೋಗ್ಬೋದು. ಹೌದಾ? ಈ ತಳಿ ಇವತ್ತೊಂದಲ್ಲ, ವಂಶ ಪಾರಂಪರೆ ಬಂದಿರೋ ತಳಿ. ಅಂದರೆ ಬರೀ ತಪ್ಪೇ ತಿಳ್ಕೊಂಡು ಬದುಕ್ತಾ ಇದ್ದೀವಿ. ಖುಷಿಯಾಗಿದ್ದೀವ? ಆರೋಗ್ಯವಾಗಿದ್ದೀವ? ನೆಮ್ಮದಿಯಾಗಿದ್ದೀವ? ನಾವು ಕೇಳೋದಕ್ಕೆ ಉತ್ತರ ಸಿಕ್ಕಿದೆಯಾ? ಮತ್ತು ಯಾಕದ್ರಿಂದ ಬೀಳೋದು ಅಂತ ಇದನ್ನು ವಿಚಾರ ಹೇಳ್ತಕ್ಕಂಥದ್ದು ಅನ್ನೋದಕ್ಕಿಂತ ಅರ್ಥ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಮಾತ್ರ ಅರ್ಥ ಆಗತ್ತೆ. ಕಾರಣ ನಾವು ನಮ್ಮ ಜೀವನವನ್ನು ಆದರ್ಶವಾಗಿ ಅಂತ ಅನ್ಕೋತೀವಿ. ಅದಕ್ಕೆ ಸಂರಕ್ಷೆಯಿಂದ ಹುಟ್ಟಿದ ಮಗು ಸುರಕ್ಷಿತವಾಗಿ ಸಾಯ್ಬೇಕಂತೆ. ಸಂರಕ್ಷಣೆಯಿಂದ ಹುಟ್ಟಿದ ಮಗು ಸುರಕ್ಷತೆಯಾಗಿ ಸಾಯ್ಬೇಕಂತೆ. ಇದುರಿ ಜೀವನ, ಇದುರಿ ನಿಜ ಜೀವನ. ಹುಟ್ಟುವಾಗಲೂ ಗೋಳು, ಸಾಯುವಾಗಲೂ ಗೋಳು, ಇನ್ನು ಬದುಕಿದ್ದು ಗೋಳು. ಬೈಕೊಂಡೇ ಬದುಕ್ತಾನೆ ಮನುಷ್ಯ, ಹತ್ಕೊಂಡೇ ಮಗು ಹುಟ್ಟುತ್ತೆ, ಯೋಚನೆ ಮಾಡಿಕೊಂಡೇ ಸಾಯ್ತಾನೆ. ಮತ್ತು ಎಲ್ಲಿ ಬಂತು ಶುಭ? ಈ ಸತ್ಯವನ್ನು ಅವಾಗವಾಗ ಜ್ಞಾಪಿಸ್ತಾ ಇರ್ತೀನಿ. ಯಾತಕ್ಕೆ ಅಂತಂದರೆ ಮನಸ್ಸಿಗೆ ನೆಮ್ಮದಿ ತಂದ್ಕೊಳ್ಳಿ, ನಮ್ಮನ್ನು ನಾವು ತಿಳ್ಕೊಳ್ಳೋಣ, ನಮ್ಮ ಬಗ್ಗೆ, ನಮ್ಮ ದೇಹದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ ಅಂತಕ್ಕಂತಹ ಒಂದು ವಿಚಾರಕ್ಕೆ ನಾವು ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಏನು, ಕೆಲವರು ಇದ್ದಾರೆ, ಏನು ಇವ್ರು ಹೇಳ್ಬಿಟ್ರು ನಾವು ನಂಬ್ಕೊಂಬಂದಿದ್ದೀವಪ್ಪ, ನಾವು ಅವ್ರು ಹೇಳಿದ್ದೆಲ್ಲ ನಮ್ಗೆ ಆಗೈತಪ್ಪ, ನಾವು ಚೆನ್ನಾಗಿದ್ದೀವಪ್ಪ, ಈ ಥರ ವರ್ಗನೂ ಇದೆ, ಇಲ್ಲ ಅಂತ ನಾವು ಹೇಳಲ್ಲ, ಅವರವರ ವೈಯಕ್ತಿಕವಾಗಿರುತ್ತೆ. ಆದರೆ ಇಲ್ಲಿ ಒಂದು ತಿಳ್ಕೋಬೇಕು, ಏನು ಈ ಸಮಸ್ಯೆ ಯಾಕೆ ಬರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ರೆ, ಸಮಸ್ಯೆ ಯಾವುದೇ ಸಮಸ್ಯೆ ಆಗಿರ್ಬೋದು, ಯಾಕೆ ಬರುತ್ತೆ ಮನುಷ್ಯನಿಗೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕು ನಮಗೆ. ಗುರುಗಳೇ, ಹೇಳೋರ್ಗಲ್ಲ, ಹೇಳೋರ್ಗೆ ಹೆಂಗೆ ಸಿಗುತ್ತೆ? ನಮಗೆ ಸಿಗಬೇಕು ಗುರುಗಳೇ. ಈಗ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಜ್ಯೋತಿಷ್ಯ ಭವಿಷ್ಯ ಹೇಳುವಂತಹ ಒಂದು ಪ್ರಶ್ನೆಗೆ ಬಂದಾಗ, ಜ್ಯೋತಿಷ್ಯ ಭವಿಷ್ಯ ಅಂತ ಹೇಳ್ತಕ್ಕಂಥ ಒಂದು ಪ್ರಶ್ನೆಗೆ ಬಂದಾಗ, ಅಮ್ಮ ಸೈನ್ಸೂ ಕೈ ಚೆಲ್ಲಿದೆ, ಸೈನ್ಸ್ ಕೈಲೂ ಆಗಿಲ್ಲ, ವೈಜ್ಞಾನಿಕವಾಗಿ ಇದಕ್ಕೆ ಉತ್ತರ ಸಿಕ್ಕಿಲ್ಲ. ಜ್ಯೋತಿಷ್ಯದಲ್ಲಿ ಅಪ್ರಾಣೆ ಸಿಕ್ಕೋದೇ ಇಲ್ಲ, ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಅಂತಹ ಅದ್ಭುತವಾದ ರಹಸ್ಯ ಯಾವುದು? ಕೈ ಚೆಲ್ಲಿ ಕೂತಿರ್ತಕ್ಕಂತಹ ವೈಜ್ಞಾನಿಕವಾಗಿರ್ತಕ್ಕಂಥ ಕೈ ಚೆಲ್ಲಿದೆ, ಜ್ಯೋತಿಷ್ಯ ಶಾಸ್ತ್ರನೂ ಕೈ ಚೆಲ್ಲಿದೆ, ಎರಡರಲ್ಲೂ ಡೌಟಲ್ಲೇ ಇದ್ದೀವಿ. ಅದೇನು ಅಂತ ಹೇಳೋಣ ಈಗ. ಗುರುಗಳೇ, ಯಾವ್ದು ಕೈ ಚೆಲ್ಲಿರ್ಬೋದು ಹಾಗಾದರೆ ಅಲ್ವಾ? ಕರೆಕ್ಟ್ ಟೈಮ್ಗೆ ಮಲಗೋದು, ಕರೆಕ್ಟ್ ಟೈಮ್ಗೆ ಹೇಳೋದು, ಯಾರು ಭವಿಷ್ಯ ಹೇಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಗುರುಗಳೇ. ಅದು ಈ ಸತ್ಯ ಅರ್ಥ ಮಾಡ್ಕೊಳ್ಳಿ. ಕರೆಕ್ಟ್ ಟೈಮ್ಗೆ ಮಲಗಬೇಕು, ಒಂದೇ ಟೈಮ್ಗೆ ಬೆಳಗ್ಗೆ ಹೇಳಬೇಕು.
ಆಗಿದೆಯಾ? ಇಲ್ಲ ಗುರುಗಳೇ. ಹಾಗಿದ್ಮೇಲೆ ತಿಳ್ಕೋಬೇಕು ನೀವು, ಯಾವ ಕಾರಣಕ್ಕೂ ಯಾರಿಂದ ಹೇಳಲಿಕ್ಕಾಗಲ್ಲ, ಹೇಳಿಲ್ಲ, ಹೇಳಕ್ಕೆ ಯಾರು ಇನ್ನೂ ಹುಟ್ಟಿಲ್ಲ, ಹುಟ್ಟೋದೂ ಇಲ್ಲ. ಅಂದಮೇಲೆ ಹುಟ್ಟೋರು ಯಾರು? ನಾವು. ಕೇಳೋದು ಯಾಕೆ ಬಂತು? ಅರ್ಥ ಮಾಡ್ಕೊಳ್ತಕ್ಕಂಥ, ಅರಿವನ್ನು ಮೂಡಿಸ್ತಕ್ಕಂಥ ಜೀವನವನ್ನು ರೂಪಿಸ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದನ್ನು ಕಲಿಸ್ಕೊಡಿ. ಯಾವುದ್ರಲ್ಲಿ ಸ್ವಾಮಿ ಅರಿವು ಮೂಡಿಸೋದು? ಪ್ರಶ್ನೆ. ಹೌದು, ನಮಗೆ ಪ್ರಶ್ನೆ ಮೇಲೆ ಪ್ರಶ್ನೆನೇ ಜಾಸ್ತಿ. ಯಾವ್ದ್ರಲ್ಲಿ ಮೂಡಿಸ್ಕೊಳ್ಳೋದು, ಹೇಗೆ ಕಲ್ತ್ಕೊಳ್ಳೋದು? ಸರಿ, ನಾವು ಕಲ್ತ್ಕೊಳ್ಳೋಣ ಅಪ್ಪ, ನಮ್ಮ ಮಕ್ಕಳು ಕಲಿಸೋಣ, ಯಾವುದ್ರ ಮೂಲಕ ಅಂತೀರಾ? ಅದನ್ನು ಒಂಚೂರು ಹೇಳ್ಬೇಡ ಮುಂದಕ್ಕೆ ಹೋಗಿ. ಯಾವುದ್ರ ಮೂಲಕ ಮನುಷ್ಯನ ಅರಿವನ್ನು ಮೂಡಿಸೋದು? ಈಗ ಅರೆಯದ ವಯಸ್ಸು ಅಂದ್ರೆ ಎಷ್ಟಮ್ಮ? ಹದಿಹರೆಯದ ವಯಸ್ಸು ಎಷ್ಟು? ಒಂದು 13ರಿಂದ 18. ಇವತ್ತಿನ ಮೊದಲು 16ರಿಂದ 17, 18, 19ವರೆಗೂ ಇತ್ತಿತ್ತು ಒಂದು ಲೆಕ್ಕ. ಈಗ 14ರಿಂದ ಕೌಂಟ್ ಮಾಡ್ಕೋಬೇಕಾಗತ್ತೆ. 13ರಿಂದ. ಹರೆಯದ ವಯಸ್ಸು. ಇಲ್ಲಿ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರುವ ಸಮಸ್ಯೆ ನಾವಿದ್ದೀವಿ. ಮಾಡ್ತಾನೇ ಇದ್ದೀವಿ, ಹಾಳು ಮಾಡಿದ್ದೀವಿ. ಏನು ಅಂತ ಹೇಳೋಣ? ಭವಿಷ್ಯ ಚೆನ್ನಾಗಿರಲಿ ಅಂತ ಅಪ್ಪ ಅಮ್ಮ ಇಷ್ಟಪಡ್ತಾರೆ. ಹೌದಾ? ಭವಿಷ್ಯ ಚೆನ್ನಾಗಿರಬೇಕು ಅಂತ ಮಕ್ಕಳು ಓದ್ತಾರೆ. ಹೌದು. ಚೆನ್ನಾಗಿ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ತಿಳ್ಕೊಂಡ್ರೆ ಭವಿಷ್ಯ ಕೇಳೋ ಅವಶ್ಯಕತೆ ಬರಲ್ಲ. ಅಮಾವಾಸ್ಯೆನ ಇವತ್ತು ಯೋಚನೆ ಮಾಡೋಂಗಿಲ್ಲ, ಯಮಗಂಡ ಕಾಲ ಇದೆಯಾ ಯೋಚನೆ ಮಾಡೋಂಗಿಲ್ಲ ಅಂದರೆ ಅದನ್ನೆಲ್ಲ ಬಿಟ್ಟುಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ವೈಯಕ್ತಿಕವಾದ ನಂಬಿಕೆಗಳದು ನೀವು ಮಾಡ್ಕೊಳ್ಳಿ. ಆದರೆ ಒಂದು ಸತ್ಯ, ನಾವು ಹೆದರ್ಕೊಂಡೇ ಬದುಕಬೇಕಾ? ಇದು ಸರಿ, ಇದು ಬೇಡ, ಇದು ಬೇಕು. ಯಾಕಿದು ಬದುಕಬೇಕಾಯ್ತಾರ? ಬದುಕು ಹೆದರ್ಕೊಂಡು ಬದುಕಬೇಕಾ? ಇಲ್ವಲ್ಲ. ನೆಮ್ಮದಿಯಾಗಿ ಬದುಕಬೇಕಾದ್ರೆ ಆರೋಗ್ಯ ಬರುತ್ತೆ. ನೆಮ್ಮದಿ ಇಲ್ಲ ಅಂದರೆ ಆರೋಗ್ಯ ಬರಲ್ಲ. ಅಂದಮೇಲೆ ಈ ಬದುಕಿಗೆ ಮೌಲ್ಯ ಏನು? ಅಂದರೆ ನಾವು ಸ್ವಲ್ಪ ಅರ್ಥಗರ್ಭಿತವಾಗಿ ಬದುಕಬೇಕು ಅಂದಾಗ ಈ ಮೌಲ್ಯಗಳನ್ನು ನಮಗೆ ಬೇಕಾಗತ್ತೆ. ಜೀವನದ ಮೌಲ್ಯಗಳನ್ನು ನಾವು ತಿಳಿಲಿಲ್ಲ ಅಂದರೆ ತುಂಬ ಕಷ್ಟ. ಅದರಲ್ಲಿ ಇವತ್ತು ನಾನು ಹೇಳ್ತಿರ್ತಕ್ಕಂಥದ್ದು ಜೀವನದ ಮೌಲ್ಯಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಮೌಲ್ಯ ಒಂದೇ. ಆ ಒಂದನ್ನು ನಾವು ವ್ಯಕ್ತಪಡಿಸೋಕ್ಕೆ ಇಲ್ಲಿವರೆಗೂ ಆಗಿಲ್ಲ, ಮುಂದಕ್ಕೂ ಆಗಲ್ಲ. ಅದು ಈ ವಾಹಿನಿಯ ಮೂಲಕವಾಗಿ ನೀವು ತಿಳಿಯೋದೇ ಆದರೆ, ಮಾಡೋದೇ ಆದರೆ ಚಾಲೆಂಜ್ ಮಾಡಿ ತೋರಿಸ್ಕೊಡೋದಕ್ಕೆ ನಾನು ರೆಡಿ, ನೀವು ರೆಡಿನಾ ಅಂತ ಕೇಳ್ತೀನಿ. ಒಂದೇ ಜೀವನದ ಮೌಲ್ಯ ಇರೋದು. ಆ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಮಕ್ಕಳಿಗೆ ಅರ್ಥ ಮಾಡ್ಸೋಕ್ಕೆ, ನೆಮ್ಮದಿಯಾಗಿ ಬದುಕೋಕ್ಕೆ, ಆರೋಗ್ಯವಾಗಿ ಬದುಕೋಕ್ಕೆ ನೀವು ರೆಡಿನಾ? ನಾನು ರೆಡಿ. ಅಂದರೆ ಈ ಕಾರ್ಯಕ್ರಮದ ಮೂಲ ಸಿದ್ಧಾಂತ ಏನಪ್ಪ ಅಂದರೆ ಎಚ್ಚರಿಕೆ. ಕಣ್ಣು ಮುಚ್ಚುವುದು, ಕಣ್ಣು ತೆರೆಯುವುದನ್ನು ಕಲ್ತ್ಕೊಂಡ್ರೆ ಸಾಕು. ಏನು? ಕಣ್ಣು ಮುಚ್ಚುವುದು, ಕಣ್ಣು ತೆರೆಯುವುದನ್ನು ತಿಳ್ಕೊಂಡ್ರೆ ಸಾಕು. ಯಾಕೆ ಅಂದರೆ ನಮ್ಮ ಮೆದುಳಿಗೆ ಬೆಳಕನ್ನು ಕೊಡುವ ಅಭ್ಯಾಸವನ್ನು ಕಲಿತರೆ ಸಾಕು. ನಮ್ಮ ಮೆದುಳಿಗೆ ಬೆಳಕನ್ನು ಕೊಡುವುದನ್ನು. ಈಗ ಇಲ್ಲಿ ಒಂದು ರಹಸ್ಯಕರವಾದ ವಿಷಯ ಹೇಳ್ತೀನಿ. ಹೃದಯವನ್ನು ನಾವು ನೋಡಲಿಕ್ಕೆ ಆಗಲ್ಲ. ಹೌದು. ಮೆದುಳನ್ನು ನೋಡಲಿಕ್ಕೆ ಆಗಲ್ಲ. ಇದೆರಡನ್ನೂ ನೋಡೋದು ಕಲಿಬೇಕು ನಾವು. ಮೆದುಳನ್ನು ನೋಡುವುದನ್ನು ಕಲಿಯಬೇಕು, ಹೃದಯವನ್ನು ನೋಡುವುದನ್ನು ಕಲಿಯಬೇಕು. ನಿಮ್ಮ ವೈಯಕ್ತಿಕವಾಗಿ ಕಲಿತು ಅರಿಯಬೇಕು, ಅರಿತು ಬದುಕಬೇಕು. ಅದೇಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಹೇಳೋಣ. ಸುಮ್ಮನೆ ಹೇಳಕ್ಕಾಗತ್ತಾ? ಇಲ್ಲ ಗುರುಗಳೇ. ನಾಳೆನೋ ಕಾರ್ಯಕ್ರಮ ಮಾಡ್ಬೇಕಲ್ಲ. ಅಲ್ಲ, ಏನೋ ಒಂದು ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ವಲ್ಲ. ಕೂತ್ಕೊಂಡು ಮಾತಾಡಬೇಕು, ಅವರು ಪ್ರಶ್ನೆ ಕೇಳಬೇಕು, ಇದು ಸಾಧ್ಯ ಇದೆಯಾ ಅಂತ ಕೇಳಬೇಕು, ಸಾಧ್ಯ ಇದೆ ಅಂತ ನಾವು ಹೇಳಬೇಕು. ಅರ್ಥ ಮಾಡ್ಕೊಂಡ್ರೆ ಮಾತ್ರ ಆಗೋದು. ಏನು ದೊಡ್ಡ ವಿದ್ಯೆನಲ್ಲ ಇದು. ಇದಕ್ಕೇನು ಇನ್ಸ್ಟಿಟ್ಯೂಟ್ ಏನು ಬೇಕಾಗಿಲ್ಲ, ಕಲಿಯೋದಕ್ಕೆ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇದು ಕಲಿಯೋದು ಅಲ್ವೇ ಅಲ್ಲ. ನಮ್ಮ ಹೃದಯವನ್ನು ನಾವು ನೋಡಿಕೊಳ್ಳುವುದು, ನಮ್ಮ ಮೆದುಳನ್ನು ನಾವು ಗುರುತಿಸುವುದು. ಅಂದರೆ ಬೆಳಕು, ನಮ್ಮ ಮೆದುಳಿಗೆ ಬೆಳಕು ಬೇಕಾ ಅಂತಕ್ಕಂಥದ್ದು, ಬೆಳಕು ಚೆಲ್ಲಬೇಕು. ಈಗ ನಾವು ಬದುಕುತ್ತಿರುವುದು ಹೇಗಿದೆ ಅಂದರೆ, ಯಾವುದೋ ಒಂದು ಕಡೆ ಸಣ್ಣಗೆ ವೋಲ್ಟೇಜ್ ಕಮ್ಮಿ ಆದರೆ ಬಲ್ಬ್ ಹೊಡಿತಾ ಇರ್ತದಲ್ಲ, ಆ ರೀತಿ ಮೆದುಳನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ನಾವು ಡಬಲ್ DNA ರೂಪಿಸ್ಕೋಬೇಕು. ಮಗು ಹುಟ್ಟೋದು ಒಂದು DNA ಮೂಲಕ, ಅದನ್ನು ಡಬಲ್ DNA ಮಾಡ್ಕೋಬೇಕು. ಅಂದರೆ ಮಗುವಿನ ಪ್ರಯತ್ನವನ್ನು ಅಲ್ಲಿ ರೂಪಿಸ್ಬೇಕು. ಅಂದರೆ ತಂದೆ ತಾಯಿಯಿಂದ ಒಂದು, ಮಗುವಿಗೆ ರೂಪಿಸುವಂಥದ್ದು ಇನ್ನೊಂದು, ಎರಡಾಗುತ್ತೆ. ಇಲ್ಲಿ ನಾವು ಮಗುಗೆ ರೂಪಿಸ್ತಾ ಇಲ್ಲ, ಬಿಟ್ಬಿಟ್ಟಿದ್ದೀವಿ. ಹೌದು. ರೂಪಿಸ್ತಾ ಇದ್ದೀವಾ? ಇಲ್ಲ ಗುರುಗಳೇ, ತಂದೆ ತಾಯಿಯಿಂದ ಬಂದಿರೋದನ್ನ ಮಾತ್ರ ನಾವು ರೂಪಿಸ್ತಿರೋದು. ವಂಶವಾಹಿಯಲ್ಲಿ ಬಂದಿರತಕ್ಕಂತಹ, ಅದಕ್ಕೆ ಏನು ಹೇಳ್ತಾರೆ ಅಂದ್ರಮ್ಮ, ಹೆಸರು ಕಾಮಶಿಶು ಅಂತ. ಏನು? ಕಾಮಶಿಶು. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವ ಮಕ್ಕಳು, ನಾವು ಕಾಮಶಿಶುಗಳಾಗೆ ಬದುಕುತ್ತಿದ್ದೇವೆ.
ನಾವು ಯಾವ ಶಿಶುಗಳಾಗಬೇಕಿತ್ತು? ದೈವತ್ವದ ಶಿಶುಗಳಾಗಬೇಕಿತ್ತ ಗುರುಗಳೇ? ಇಲ್ಲಿ ಅದಕ್ಕೆ ಕೇಳಬೇಕಂದ್ರೆ ದೈವತ್ವ ಅಂತ ಹೇಳ್ಬಿಟ್ಟು ತುಂಬ ಕಷ್ಟ ಆಗತ್ತೆ. ನಾವು ಏನು ಅನ್ಕೋಬೋದು ಅಂದರೆ ಯೋಗ ಶಿಶುಗಳನ್ನು ನಾವು ಪಡ್ಕೋಬೇಕು. ಯೋಗ ಶಿಶು ಬೇಕು. ಓಕೆ. ನಾವು ಯಾವಾಗ ಯೋಗ ಬರ್ತದೆ ಅಂತ ಕೇಳಕ್ಕೆ ಹೋಗ್ತೀವಿ ಜ್ಯೋತಿಷಿಗಳ ಹತ್ರ. ಹೌದು ಗುರುಗಳೇ. ನಾವು ಬೇಕಾಗಿರೋದು ಯೋಗ ಶಿಶು ಅಲ್ವಾ? ನಾವು ಯೋಗ ಶಿಶು ಅಂತಕ್ಕಂಥದ್ದು ವಿಚಾರನೆ ಗೊತ್ತಿಲ್ಲ. ಕಾಮ ಶಿಶುವನ್ನು ನಾವು ಪಡ್ಕೊಂಡಿದ್ದೀವಿ. ಯೋಗ ಶಿಶು ಯಾವುದು, ಕಾಮ ಶಿಶು ಯಾವುದು ಅಂತಕ್ಕಂಥ ಸತ್ಯ ತಿಳ್ಕೊಂಡಾಗ ಮಾತ್ರ ನಿಮ್ಗೆ ಅರ್ಥ ಆಗತ್ತೆ. ಏನದು ಅಂದರೆ ಇವತ್ತು ಎಷ್ಟೆಷ್ಟು ರಚನೆ ಮಾಡ್ತಾರೆ. ಕಣ್ಣಲ್ಲಿ ಕಣ್ಣನ್ನು ಇಟ್ಟು ನೋಡು, ಮನಸ್ಸಲ್ಲಿ ಮನಸ್ಸನ್ನು ಇಟ್ಟು ನೋಡು, ಇದೇ ಕಾಮ ಶಿಶು. ಹೌದ್ ತಾನೆ? ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಮನಸ್ಸನ್ನು ಮನಸ್ಸಿಟ್ಟು ನೋಡು, ಇದು ಕಾಮ ಶಿಶು. ಇದು ನಾವು ಮಧ್ಯದಿಂದ ಇದನ್ನೇ ಮಾಡ್ಕೊಂಡು ಬಂದಿರೋದು, ಈಗಲೂ ಅದನ್ನೇ ಮಾಡ್ತಿರೋದು, ಮುಂದಕ್ಕೂ ಅದೇ ಆಗೋದು. ಹಾಗಿದ್ರೆ ಪ್ರೀತಿ ನಿನ್ನೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತೆ ಗುರು? ಒಂದು ವಿಷಯ, ಇದನ್ನು ಆಕರ್ಷಣೆಗೆ ಮಗುವನ್ನು ಪಡ್ಕೊಳ್ತಕ್ಕಂಥ, ಆಕರ್ಷಣೆ ಒಳಗಾಗಿ ಮಗುವನ್ನು ಪಡ್ಕೊಳ್ತಕ್ಕಂಥದ್ದೇ ಕಾಮ ಶಿಶು. ಆಕರ್ಷಣೆಗೆ ಒಳಗಾಗಿ, ಹೌದಲ್ಲ? ಬೇರೆ ಚೆನ್ನಾಗಿರ್ಬೇಕಲ್ಲ ಅಲ್ವಾ? ಹೌದು. ಆದರೆ ಇಲ್ಲಿ ಆರೋಗ್ಯ ಸಹಿತ, ಆರೋಗ್ಯ ರಹಿತ, ಆರೋಗ್ಯ ಸಹಿತ ಇರಬೇಕು ಅಂತಕ್ಕಂಥ ವಿಷಯಕ್ಕೆ ಹೋದಾಗ ನಾವು ಯೋಗವಂತ ಮಕ್ಕಳನ್ನು ಪಡಿಬೋದು, ಸಂತಾನವನ್ನು ಪಡಿಬೋದು. ನಮಗೆ ಗಂಡು ಹೆಣ್ಣು ಒಂದು ಮಗು ಪಡ್ಕೊಳ್ಳೋರು ಆರೋಗ್ಯವಾಗಿದ್ದಾರಾ, ಇರ್ತಾರಾ? ಇಲ್ಲ ಅಲ್ಲ. ಮತ್ತು ಹೆಂಗೆ ಬರುತ್ತದು? ಈಗ ಆ ಮಗುಗೆ ಭವಿಷ್ಯ ಜ್ಯೋತಿಷ್ಯ ಅಂತ ಅಂದರೆ ಹೇಗಾಗತ್ತದು? ನಾವು ಪಡ್ಕೊಂಡ್ರೆ ತಪ್ಪಾಗಿ, ಹೌದಾ? ಮಗುನ ಹೆಂಗೆ ರೂಪಿಸ್ತೀರಾ ಅದನ್ನು? ನಿಮಗೂ ರೂಪಿಸೋಕ್ಕೆ ಬರಲ್ಲ ಅಂದಮೇಲೆ, ನೀವು ಸೃಷ್ಟಿ ಮಾಡಿರೋ ಮಗುವನ್ನೇ ನೀವು ರೂಪಿಸೋಕ್ಕಾಗಲಿಲ್ಲ ಅಂದರೆ ಇನ್ನು ಶಾಸ್ತ್ರ ಹೇಳೋರು ಹೆಂಗೆ ರೂಪಿಸ್ತಾರೆ ಅದನ್ನು? ಸಾಧ್ಯ ಇದೆಯಾ? ನಿಜಕ್ಕೂ ನೀವು ಹೇಳಿದ್ಮೇಲೆ ಎಷ್ಟು ಮೌಢ್ಯತೆಯಲ್ಲಿ ಬದುಕ್ತಿದ್ದೀವಿ ನಾವು. ಅಲ್ಲ, ನಮ್ಗೆ ಏನು ಇಲ್ಲಮ್ಮ, ನಾವು ಏನೇನು ತಿಳ್ಕೊಂಡಿಲ್ಲ. ಕೈಯಲ್ಲೇ ಇದೆ ಅನ್ನುವಂಥದ್ದು ನಿಜಕ್ಕೂ ಪ್ರತಿದಿನವೂ ಒಂದೊಂದು ವಿಚಾರದಲ್ಲಿ ಕಣ್ ತೆರೆಸ್ತಾ ಇದ್ದೀರಾ ಗುರುಗಳು. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬರೀ ನಾನತ್ವ, ಅಹಮ್ಮು ಇದರಲ್ಲೇ ಬದುಕ್ತಾ ಇದ್ದೀವಿ. ಇದು ಗಂಡ ಹೆಂಡತಿಯಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್. ಇದು ಏನು? ಅಹಮ್ಮು, ನಾನು ಅನ್ನುವ ಒಂದು ಕಾನ್ಸೆಪ್ಟು ಗಂಡ ಹೆಂಡತಿಯಲ್ಲಿ ಇರ್ತಕ್ಕಂಥದ್ದು. ಇದು ಈ ರೀತಿಯಾಗಿ ಇರ್ತಕ್ಕಂತಹ ಒಂದು ವಿಚಾರದಲ್ಲಿ ಒಳ್ಳೆಯ ಮಗುವನ್ನು ಪಡೆಯುವಂಥದ್ದೇ ನಮಗೆ ಗೊತ್ತಿಲ್ಲ ಅಂದಮೇಲೆ ಮಗು ಒಳ್ಳೆಯದಾಗಲಿ, ಮಗು ಭವಿಷ್ಯ ಚೆನ್ನಾಗಿರಲಿ ಅಂತ ನಾವು ಹೇಗೆ ರೂಪಿಸೋಕ್ಕಾಗತ್ತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದೇನು ದೊಡ್ಡ ಒಂದು ಆಗದೇ ಇರತಕ್ಕಂತಹ ಒಂದು ವಿಚಾರ ಏನಲ್ಲ. ನಾವು ನಮ್ಮ ದೇಹದ ಬಗ್ಗೆ ಅರಿವನ್ನು ಇಟ್ಟು ಬದುಕಬೇಕು ಅಂತಕ್ಕಂಥದ್ದೇ ಈ ಆರೋಗ್ಯದ ರಹಸ್ಯ. ನಮ್ಮ ದೇಹ ಇರುವಷ್ಟು ದಿನಕ್ಕೆ, ಬಾಡಿಗೆ ಮನೆ ಇದು, ಯಾವತ್ತು ಬಿಟ್ಟು ಹೋಗ್ತೀವೋ ಗೊತ್ತಿಲ್ಲ, ಹೌದು ತಾನೆ? ನಮ್ಮದು ಅಂತ ಏನಿಲ್ಲ ಇಲ್ಲಿ, ಇದು ಬಾಡಿಗೆನೆ. ಬಾಡಿಗೆ ಮನೆ ಅಂದ್ಬಿಟ್ಟು ನಾವು ಸಿಕ್ತಂಗೆಲ್ಲ ಬಳಸಂಗಿಲ್ಲ. ಬಾಡಿಗೆ ಮನೆಯೂ ನಮ್ಮ ಮನೆ ಥರನೇ ಬಳಸ್ಕೋಬೇಕು. ಹಾಗೆ ಇವತ್ತಿದ್ದು ನಾಳೆ ಸಾಯ್ತೀವಿ ಬಿಡ್ರಿ ಅಂದರೆ ಅದಾಗಲ್ಲ. ಇವತ್ತು ಸಾಯ್ತೀವೋ ನಾಳೆ ಸಾಯ್ತೀವೋ ಗೊತ್ತಿಲ್ಲ. ಆದರೆ ಸಾವು ಅನ್ನೋದು ನಮ್ಮ ಬಾಯಲ್ಲಿ ಬರಬಾರ್ದು. ನಾವು ಚೆನ್ನಾಗೇ ಬದುಕಬೇಕು, ಆರೋಗ್ಯವಾಗಿರಬೇಕು. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆರೋಗ್ಯ ರಹಸ್ಯ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕೇಳಿಸ್ಕೊತಾ ಇರಬೇಕು. ಕೇಳಿಸ್ಕೊಂಡು ಅರ್ಥ ಮಾಡ್ಕೋಬೇಕು. ನೀವೇನೋ ಪ್ರಯೋಗ ಮಾಡೋಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಇದಕ್ಕೇನು ಮಾಡಬೇಕು, ಮೆಡಿಷನ್ ಯಾವ್ದು ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಮೆಡಿಷನ್ ಬೇಕಲ್ಲ? ಖಂಡಿತ ಬೇಕು. ಇದಕ್ಕೆ ಯಾವ ಮೆಡಿಷನ್ನು ನಾವೇ ತಿಳ್ಕೊಂಡು ನಾವೇ ಬದುಕಕ್ಕೆ ಮೆಡಿಷನ್ನು ಕೊಡೋಣ. ಆ ಮೆಡಿಷನ್ ಯಾವುದು ಅಂತಕ್ಕಂತಹ ಒಂದು ವಿಚಾರಕ್ಕೆ ಈ ಮಕ್ಕಳು, ಯುವಕರು ಆಗಿರತಕ್ಕಂಥ, ಯುವಕ ಯುವತಿ ಆಗಿರತಕ್ಕಂಥ ವಯಸ್ಸಿನ ಬಗ್ಗೆ ನಾವು ಮಾತಾಡ್ತಾ ಇದ್ದು, ಇವರು ದೊಡ್ಡವರು, ತಂದೆ ತಾಯಿ, ಇದು ತುಂಬ ಗಾಂಭೀರವಾಗಿರ್ತಕ್ಕಂಥ, ತುಂಬಾ ಕಷ್ಟ ಅನಿಸುತ್ತೆ ನಿಮಗೆ ಕೇಳಿದ್ರೆ. ಯಾಕೆ ಅಂದರೆ ಇದು ಸಾಧ್ಯನಾ ಅಂತ ಇದನ್ನು ಅರ್ಥ ಮಾಡಿಕೊಂಡ್ರೆ ಮನುಷ್ಯನ ಬದುಕು ಎಷ್ಟು ಚೆನ್ನಾಗಿರತ್ತೆ ಅಂದರೆ ನಿಮ್ಮ ಮಕ್ಕಳ ಬದುಕನ್ನು ಹೆಂಗೆ ಚೆನ್ನಾಗಿ ಮಾಡ್ಬೋದು ಅಂತ. ಇದು ಪ್ರಪಂಚದ ಇತಿಹಾಸದಲ್ಲಿ ಯಾವ ಕಾರಣಕ್ಕೂ ಈ ಮಾತು ಇವತ್ತೇ ಓಪನ್ ಆಗ್ತಾ ಇದೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋ. ಪ್ರಪಂಚದ ಇತಿಹಾಸದಲ್ಲಿ ಈ ವಿಚಾರ ಯಾವ ಕಾರಣಕ್ಕೂ ಯಾವುದೇ ಒಂದು ವಿಚಾರದಲ್ಲಿ ಓಪನ್ ಆಗಿಲ್ಲ, ಆಗೋದು ಇಲ್ಲ. ಅದು ಸತ್ಯವಾಗಿ ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥ ಒಂದೊಂದು ವಿಚಾರ ಕೂಡ ನೀವು ಅರ್ಥ ಮಾಡ್ಕೋಬೇಕು. ಅಂತಹ ಒಂದು ರಹಸ್ಯಕರವಾದ ವಿಚಾರ ಅದು ಯಾವುದು ಅಂತಕ್ಕಂತಹ ಒಂದು ವಿಷಯಕ್ಕೆ ಬಂದರೆ, ತಂದೆ ತಾಯಿ ಪ್ಲಸ್ ಮಗು ತುಂಬ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಪ್ಲಸ್ ಮಗು, ಅದು ಹೆಣ್ಣಿರ್ಬೋದು ಗಂಡಿರ್ಬೋದು. ಆ ಮಗುವಿಗೆ ಒಂದು 13ರಿಂದ 15 ವರ್ಷ. ಪ್ರತಿ ಮನೆಯಲ್ಲಿರ್ತಕ್ಕಂಥ ಪೋಷಕರು ದಯವಿಟ್ಟು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿರಲ್ಲ. ಏನು ಯೋಚನೆ ಮಾಡ್ತಾರೆ ಅಂದರೆ, ಸ್ವಾಮಿ ಬೆಳಿಗ್ಗೆ ಹೊತ್ತು ಎಳಿಸ್ಬೇಕಾದ್ರೆ ನಂದು ಯಾರು ಕೇಳ್ತೀರಾ, ಕಷ್ಟ. ಯಾರ ಮನೇಲಿಲ್ಲ ಇದು?
ಇದೆ ಗುರುಗಳೇ. ಪ್ರತಿಯೊಂದು ಮನೆಯಲ್ಲೂ ಇದೆ. ಮಳೆಗೆ ಹೊತ್ತು ಏಳ್ಸೋದೇ ಒಂದು ದೊಡ್ಡ ಸಾಹಸ. ಈ ಸಾಹಸಕ್ಕೆ ನೀವು ಅರ್ಥ ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ರೂಪಿಸಬಹುದು ಅಂತ ಸುಲಭ ಅಂದ್ಕೊಂಡ್ರ? ತಿಳ್ಕೊಂಡು ಪ್ರಯತ್ನ ಮಾಡೋದಕ್ಕೆ ಪ್ರತಿಯೊಂದು ಹೆಜ್ಜೆಗೂ ಬದಲಾವಣೆ ಮಾಡ್ತಾ ಹೋಗಿ. ಪ್ರತಿದಿನ ಪ್ರತಿ ಕ್ಷಣ ನೀವು ಪರಿವರ್ತನೆ ಆಗ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಗಬೇಕು. ನಿಮ್ಮ ಮಗುವಿಗೆ ನಾನು ಪರಿವರ್ತನೆ ಆಗ್ತಾ ಇದ್ದೀನ ಅಂತ ಗೊತ್ತಾಗಬೇಕು. ಅದು ಓದೋದಿರ್ಬೋದು, ಆರೋಗ್ಯ ಇರ್ಬೋದು, ನಿದ್ದೆದಿರ್ಬೋದು, ಏನೇ ಇರ್ಬೋದು, ಪ್ರತಿ ಕ್ಷಣ ಪ್ರತಿದಿನ ಪರಿವರ್ತನೆ ಆಗಬೇಕಾ ಬೇಡವಾ? ಯಾಕೆ ಅಂದರೆ 24 ದಿನದ 24 ಗಂಟೆಯಲ್ಲೂ ಕೂಡ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗ್ತಕ್ಕಂತಹ 24 ಗಂಟೆಯೂ ಕೂಡ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗ್ತಕ್ಕಂತಹ ನಾವೇನು ಊಟ ಅಂತ ಮಾಡ್ತೀವೋ ಆ ಊಟದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ರಸ, ಆ ರಸ ಉತ್ಪತ್ತಿ ಆಗ್ತಕ್ಕಂಥದ್ರ ಮೇಲೆ ನಮ್ಮ ದೇಹ, ನಮ್ಮ ಜೀವಕೋಶಗಳು ನಮ್ಮನ್ನು ಕಾಪಾಡೋದಕ್ಕೆ ರೆಡಿ ಇರುತ್ತೆ. ಇಲ್ಲಿ ನಾವು ಸಾಯ್ತಾ ಇದ್ದೀವಿ, ಸತ್ತಿದ್ದೀವಿ. ಯಾವುದರಲ್ಲಿ? ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ರಸ ಪ್ರಕ್ರಿಯೆ ಏನಿದೆ ಅದರ ಮೇಲೆ ನಮ್ಮ ಭವಿಷ್ಯ, ನಮ್ಮ ಆರೋಗ್ಯ ನಿಂತಿರುತ್ತೆ ಅನ್ನೋ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಈ ವಿಚಾರ ಎಲ್ಲೂ ಇಲ್ಲಿವರೆಗೂ ಬೆಳಕಿಗೆ ಬಂದಿಲ್ಲ ಅಂತ ನೇರವಾಗಿ ಹೇಳೋಕ್ಕೆ ಸಾಧ್ಯ ಇದೆ. ಯಾಕೆ ಅಂದರೆ ಚಾಲೆಂಜ್ ಮಾಡಿ ಹೇಳೋಂಥ ಸಾಧ್ಯ ಇದೆ. ಕಾರಣ ಇಲ್ಲಿ ಈ ಎರಡು ವಿಷಯದಲ್ಲಿ ಸೈನ್ಸು ಕೂಡ ಕೈ ಚೆಲ್ಲಾಗಿದೆ. ಸೈನ್ಸ್ ಕೈಲೂ ಆಗಲ್ಲ, ಜ್ಯೋತಿಷ್ಯದಕ್ಕೂ ಆಗಲ್ಲ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಸಾಧ್ಯನೇ ಇಲ್ಲ. ಅಂತಹ ವಿಚಾರವನ್ನು ನೀವು ರಹಸ್ಯವನ್ನು ಭೇದಿಸ್ಬೋದು ಅಂದರೆ ನೀವು ತಿಳ್ಕೋಬೇಕು ನಾವು ಎಷ್ಟು ಅದೃಷ್ಟವಂತರು, ಯಾಕೆ ಇಲ್ಲಿವರೆಗೂ ಈ ರೀತಿ ದಡ್ಡತನವಾಗಿ ಬದುಕ್ತು ಅಂತ ಯೋಚನೆ ಮಾಡಿ. ಈ ರಸ ಉತ್ಪತ್ತಿ ಆಗ್ತಕ್ಕಂಥದ್ದು ನಮಗೆ ಏನು ಕೆಲಸ ಕೊಡುತ್ತೆ ಅಂದರೆ, ಈಗ ಈ 3 ಜನದ ವಿಚಾರಕ್ಕೆ ಬರ್ತೀನಿ. ಏನು? ಮಗು ಬೇಗ ಏಳಲ್ಲ. 14-15 ವರ್ಷದ ಮಗು ಬೇಗ ಏಳಲ್ಲ, ಹೌದಾ? ಈಗ ನಮ್ದೊಂದು ಅಭ್ಯಾಸ ಇದೆ. ಎಷ್ಟೊತ್ತಿಗೆ ಮಲ್ಕೋತೀರಾ ಅಂತ ಕೇಳ್ತೀವಿ. ಸಮಯ ಏನಿದ್ರು ಒಂದು 9:30 10 ಗಂಟೆಗೆ ಮಲ್ಕೊಂಡ್ಬಿಡ್ತೀವಿ ಅಂತ ದಬಾಯಿಸಿ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ಆದರೆ ಆಮೇಲೆ ಆಗತ್ತೆ ಇದಿರಲಿ, ಸದ್ಯಕ್ಕೆ ಒಂದು 10 ಗಂಟೆಗೆ ಮಲ್ಕೋತೀವಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ವ್ಯತ್ಯಾಸ ನಡೆಯುತ್ತಿದೆ. ಇಲ್ಲಿ ನಾವು ಸೋತು ಸುಣ್ಣ ಆಗಿ ಸತ್ತೋಗ್ಬಿಟ್ಟಿದ್ದೀವಿ. ಈ ವಿಷಯದಲ್ಲಿ ಏನು ವ್ಯತ್ಯಾಸ ಆಗಿದೆ ಹೇಳೋಣ. ಯಾಕೆ ಅದಕ್ಕೆ ಮುಂಚೆ ಹೇಳ್ತೀನಿ ಅಂದರೆ ಭಯದಲ್ಲೇ ತಿಳ್ಕೋಬೇಕು. ಇಷ್ಟೊಂದು ಸೋತಿದ್ದೀವಲ್ಲ, ಸತ್ತಿ ಬದುಕ್ತಾ ಇದ್ದೀವಿ ಕಣ್ಬಿಟ್ಕೊಂಡು. ಅಂದರೆ ಧೈರ್ಯ ಇಲ್ಲ, ಶಕ್ತಿ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ. ಸತ್ತಿರತ್ತಾನೆ, ಮೈಯೊಂದು ಬಿಸಿ ಇರುತ್ತಷ್ಟೇ, ಇನ್ನು ಮಿಕ್ಕದ್ದೆಲ್ಲ ಹೋಗ್ಬಿಟ್ಟಿರ್ತದೆ. ಏನು ಮಾಡೋದು, ಕೈ ಎಳಿತಾ ಇರುತ್ತೆ, ಏನು ಮಾಡೋದು, ಕಾಲು ಎಳ್ತಾ ಐತೆ, ಏನು ಮಾಡೋದು, ಕತ್ತು ಎಳ್ತಾ ಐತೆ, ಇದ್ರಲ್ಲಿ ತಾನೇ ಬದುಕ್ತಾ ಇರೋದು ನಾವು. ಈ ಎಳೆತ ಬೇಕಾ? ಈ ಎಳೆತವನ್ನು ರಿಪೇರಿ ಮಾಡಿಕೊಳ್ಳುವ ವಿಧಾನವನ್ನು ತಿಳ್ಕೊಳ್ಳೋದಕ್ಕೆ ಇವತ್ತು ಹೇಳ್ತಾ ಇರ್ತಕ್ಕಂಥ ವಿಚಾರ. ತಂದೆ ತಾಯಿ 9ರಿಂದ 10 ಗಂಟೆಗೆ ಮಲ್ಕೋತೀವಿ ಲೈಟ್ ಆಫ್ ಮಾಡಿಬಿಟ್ಟು ಅಂತ ಹೇಳಿದ್ರೆ, ಈಗ ಒಂದು ರಾತ್ರಿಗೆ ಎಷ್ಟು ಗಂಟೆ ಟೈಮ್ ನಿದ್ದೆ ಆರೋಗ್ಯ ಬೇಕು ಅಂತ ಹೇಳ್ತಾರೆ? 8 ಗಂಟೆ ಟೈಮ್. 8 ಗಂಟೆ ಟೈಮ್ ನಿದ್ದೆ ಬೇಕು ಅಂತ ಹೇಳ್ತಾರೆ. ಹೌದು. 10 ಗಂಟೆಗೆ ಮಲಕೊಳ್ಳೋ ಅವರೇಜ್ ಕೊಡೋಣ. 10ರಿಂದ ಬೆಳಗ್ಗೆ 6 ಗಂಟೆಗೆ ಅನ್ಕೊಳ್ಳೋಣ. 4 ಗಂಟೆಗೆ ಹೇಳೋಕ್ಕಾಗಲ್ಲ, ಇರಲಿ. ಎಷ್ಟು ಗಂಟೆ ಟೈಮ್ ಆಯಿತು? 8 ಗಂಟೆ ಟೈಮ್ ಆಯಿತು. ರಾತ್ರಿ 10ರಿಂದ ಬೆಳಗ್ಗೆ 6ರವರೆಗೂ 8 ಗಂಟೆ ಟೈಮ್ ಆಯಿತು. ಇಲ್ಲಿ 3 ಗಂಟೆ ಸಮಯವನ್ನು ಹಿಂದಕ್ಕೆ ತಗೋಬೇಕು. ಓಕೆ. 8 ಗಂಟೆ ಸಮಯದಲ್ಲಿ 3 ಗಂಟೆ ಸಮಯನ ಹಿಂದಕ್ಕೆ ತಗೋಬೇಕು. ಯಾರಿಗೆ? ಮಕ್ಕಳಿಗೆ. ಓಕೆ. ದೊಡ್ಡವರಿಗೂ ಮಕ್ಕಳಿಗೂ 10 ಗಂಟೆಗೆ ಮಲಗುವುದರಲ್ಲಿ ಎಂದೇ ಸಲ ನಿದ್ದೆ ಬರುತ್ತೆ ಅಂತ ತಿಳ್ಕೊಂಡಿರೋದೇ ನಮ್ಮ ಮೂರ್ಖತನ. ದೊಡ್ಡವರಿಗೂ ಮಕ್ಕಳಿಗೂ ನಿದ್ದೆ ಬರುವ ವಿಚಾರದಲ್ಲಿ 3 ಗಂಟೆ ಮಕ್ಕಳು ಹಿಂದಕ್ಕೆ ಹೋಗ್ತಾರೆ. ಅಂದರೆ 7 ಗಂಟೆಗೆ ಮಗು ಮಲಗಿಸಿದ್ರೆ, 7 ಗಂಟೆಗೆ ಮಕ್ಕಳನ್ನ, ವಯಸ್ಸಿನ ಮಕ್ಕಳನ್ನ 7 ಗಂಟೆಗೆ ಮಲಗಿಸಿದ್ರೆ 10-10:30 ನಿದ್ದೆ ಬರುತ್ತೆ. 10 ಗಂಟೆಗೆ ನೀವು ಮಲ್ಕೊಳ್ಳೋ ಮಕ್ಕಳು ಮಲಗಿಸಿದ್ರೆ 3 ಗಂಟೆ ಟೈಮ್ ಕಳೀರಿ, 5 ಗಂಟೆ ಟೈಮ್ ಸಿಕ್ತು. ಬೆಳಿಗ್ಗೆ ಏಳಬೇಕಾದ್ರೆ ಕಣ್ಣುಜ್ಜಿಕೊಂಡು ನಿದ್ದುಗಣ್ಣಲ್ಲೇ ಏಳುವಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸುತ್ತಿರುವಂತಹ ಎಂತಹ ಬೃಹಸ್ಪತಿಗಳು. ನಾವು ಸ್ವಲ್ಪ ಯೋಚನೆ ಮಾಡಿ. ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡಬೇಡ ಅಂತ ಹೇಳುವಂಥ ಅವರು ನಿದ್ದೆ ಮಾಡಿದ್ರೆ ಏನಾಗತ್ತೆ ಅಂತ ಇಲ್ಲಿವರೆಗೂ ಹೇಳಿಲ್ಲ. ಹೇಳ್ತಾರೆ ಏನು? ಅನಾರೋಗ್ಯ ಅಂತ. ಹೇಗೆ ಅನಾರೋಗ್ಯ ಆಗುತ್ತೆ ಅಂತ ಹೇಳಬೇಕಲ್ಲ. ಬೆಳಿಗ್ಗೆ ನಿದ್ದೆ ಮಾಡುವುದು ತಪ್ಪು, ಹಗಲಿನಲ್ಲಿ ನಿದ್ದೆ ಮಾಡುವುದು ತಪ್ಪು, ಸರಿ. ಅದಕ್ಕೆ ರಿಪೇರಿ ಏನು ಇಲ್ಲ. ಮಾಡಬೇಡಿ ಅಂದರೆ ಹೆಂಗದು? ರಾತ್ರಿ ನಿದ್ದೆ ಕಮ್ಮಿ ಇರುತ್ತೆ. ಹೌದು.
ಈಗ ನಿದ್ದೆನ ಫಿಲ್ ಮಾಡ್ಕೋಬೇಕಾ ಬೇಡವಾ? ಖಂಡಿತ ಮಾಡ್ಕೋಬೇಕಾಗುತ್ತೆ. ಈಗ ಆ ರೀತಿಯಾಗಿ ಝೂಮಲ್ಲಿ ಕಣ್ಣು ಮುಚ್ಕೊಂಡು ಕಷ್ಟಪಟ್ಟು ಹೆಂಗೋ ಇರುತ್ತೆ ನೋಡಮ್ಮ. ಇಲ್ಲಿ ಸಮಸ್ಯೆ ಬರೋದು ಈ 3 ಗಂಟೆ ಅವಧಿಯನ್ನು ಬೆಳಿಗ್ಗೆ ಎದ್ದಾಗ ಮಗು ತುಂಬಿಸ್ಕೊಳ್ಳೋಕೆ ಕಷ್ಟಪಟ್ಟು ಹೆಂಗೋ ಕಣ್ಣು ಮುಚ್ಕೊಂಡು ಹೆಂಗೋ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಈಗ ಎಲ್ಲಿ ಲೈಟ್ ಆಫ್ ಆಗುತ್ತೆ ಗೊತ್ತಾ? ಮೆದುಳಿನ ಲೈಟ್ ಆಫ್ ಆಗುತ್ತೆ. ಇದು ತುಂಬ ಸೂಕ್ಷ್ಮವಾದ ವಿಷಯ. ಮೆದುಳಿನಲ್ಲಿ ಲೈಟ್ ಆಫ್ ಆದಾಗ 3 ಗಂಟೆ ಅವಧಿ ಮತ್ತೆ ಸಂಜೆಗೆ ನಿದ್ದೆ ಬರಲ್ಲ. ನೀವು ಗಡಿಯಾರ ನೋಡಿ ಮಲಕ್ಕಂಡ್ರೆ ಅಪ್ರಾಣಿ ನಿದ್ದೆ ಬರುತ್ತೇನಮ್ಮ? ಸಾಧ್ಯನೇ ಇಲ್ಲ ಗುರುಗಳೇ. ನಿದ್ದೆ ನಮ್ಮ ದೇಹದ ಒಂದು ಗಡಿಯಾರ ಇದೆ ಸ್ವಾಮಿ. ಇದು 2ನೇ ಭಾಗ ಹೇಳ್ತಾ ಇದ್ದೀನಿ. ನಮ್ಮ ದೇಹದ ಒಂದು ಗಡಿಯಾರ ಇದೆ. ಆ ಗಡಿಯಾರ ಯಾವುದು ಅಂತ ತಿಳ್ಕೊಂಡಿದ್ರೆ ನಾವು ಯಾಕೆ ಅನಾರೋಗ್ಯದಲ್ಲಿ ಬದುಕಬೇಕಿತ್ತು? ನಮ್ಮ ದೇಹದ ಗಡಿಯಾರ ಯಾವುದು? ನಮ್ಮ ದೇಹದ ಪ್ರಕೃತಿ ಅಂದರೆ ಕೃತಿ ಅಂತ ಹೇಳೋಣ. ಪ್ರಕೃತಿ ಅಂದರೆ ನಮ್ಮ ಉಸಿರಾಟ, ಕೃತಿ ಅಂದರೆ ನಮ್ಮ ಭವಿಷ್ಯದ ಒಂದು ಪುಸ್ತಕ. ನಮ್ಮ ಭವಿಷ್ಯದ ಒಂದು ಪುಸ್ತಕ. ಬೆಳಗ್ಗೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಒಂದು 5-6 ಥರದ್ದು ಡಾಕ್ಟರ್ಸ್ ಕೂತಿರು. ಎಷ್ಟು? 5-6 ಥರದ್ದು. ಹಾರ್ಟ್ ಅಟ್ಯಾಕ್ ಏನಕ್ಕೆ ಆಗ್ತಾ ಇದೆ ಈಗ ಅನ್ನೋದಕ್ಕೆ ವಿಚಾರಗಳು. ಅಂದರೆ ನಾವು ಅನಿಸುತ್ತೆ ನಾವು ಬರೀ ಇದನ್ನೇ ಕತೆ ಕಟ್ಕೊಂಡೇ ಬದುಕ್ತಾ ಇದ್ದೀವಲ್ಲ, ನಮ್ಗೆ ಸತ್ಯ ಯಾಕೆ ಅರ್ಥ ಆಗಿಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಒಬ್ಬರು ಜಂಕ್ ಫುಡ್ ತಿಂತಾರೆ ಅಂತಾರೆ. ಸೊ ಹಲವಾರು ರೀತಿ ವ್ಯಾಖ್ಯಾನ ಕೊಡ್ತಾರೆ ಅದು. ಆದರೆ ನಿಜವಾಗಿಯೂ ನಮ್ಮ ದೇಹ ಎಲ್ಲಿ ಸೊರಗ್ತಾ ಇದೆ ಅನ್ನೋ ಸತ್ಯ ಯಾರ ಬಾಯಲ್ಲೂ ಬರಲೇ ಇಲ್ಲ. ಒಬ್ಬೊಬ್ಬರು ಒಂದೊಂದು ವೆರೈಟೀಸ್ ಹೇಳ್ತಾರೆ. ಆದರೆ ಇದರ ನಿಜವಾದ ಸತ್ಯ ಯಾವುದು ಅಂದರೆ ಇವಾಗ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಇದನ್ನು ಬೇಕಾದ್ರೆ ಯಾವ ಕಾರಣಕ್ಕೂ ನಾನು ಸಾಬೀತುಪಡಿಸಿ ತೋರಿಸಬಲ್ಲೆ. ಎಂತಹ ಘೋರವಾದ ಕಾಯಿಲೆಯನ್ನು ನಮ್ಮ ಹತ್ರ ಸುಳಿಯಬಾರದು, ಎಂತಹ ಘೋರವಾದ ಕಾಯಿಲೆ ನಮ್ಮ ಮಕ್ಕಳ ಹತ್ರ ಸುಳಿಯಬಾರದು ಅಂದರೆ ಈ ದೇಹದಲ್ಲಿ ಉತ್ಪತ್ತಿಯಾಗುವ ರಸದ ಒಂದು ಪ್ರಕ್ರಿಯೆಯನ್ನು ನಾವು ತಿಳಿದಾಗ ನಿದ್ದೆ ಅಂತಕ್ಕಂತಹ ವಿಚಾರಕ್ಕೆ ಅದು ಗಡಿಯಾರ ಟೈಮ್ ಫಿಕ್ಸ್ ಮಾಡ್ಕೊಳ್ಳುತ್ತೆ. ಅಂದರೆ ನಮ್ಮ ದೇಹದ ಗಡಿಯಾರ ಎಷ್ಟು ಗಂಟೆಗೆ ನಿದ್ದೆಗೆ ಝೂಮ್ ಬರಬೇಕು ಇವರಿಗೆ. ಅಂದರೆ ಪೂರ್ಣವಾಗಿ ತಲೆಯೆಲ್ಲ ಹಾಗೆ ಒಂದು ಮತ್ತು ಬರಬೇಕು. ಮಲ್ಕೊಂಡ್ರೆ ಸಾಕಪ್ಪ, ನೀನು ತಿಂದಿದೆಯೋ ಬಿಟ್ಟಿದೆಯೋ ಸೆಕೆಂಡ್ರಿ, ಮಲ್ಕೊಂಡ್ರೆ ಸಾಕಪ್ಪ ಅಂತಕ್ಕಂತಹ ಒಂದು ಪ್ರಜ್ಞೆ ನಮ್ಮ ಮೆದುಳಲ್ಲಿ ಓಪನ್ ಆಗಬೇಕು. ಯಾಕೆ ಅಂದರೆ ಬೆಳಗಿನ ಬಿಸಿಲು ಅಂತ ನಾವು ಹೇಳ್ತೀವಿ, ಇದಕ್ಕೆ ಬೆಳಕು ಅಂತಕ್ಕಂಥ ವಿಚಾರ ತಗೊಳ್ಳೋಣ. ಬಿಸಿಲು ಮನೆ ಒಳಗಡೆ ಬರಲ್ಲ. ಬೆಳಕಿನಲ್ಲಿ ನಾವು ಕಣ್ಣನ್ನು ನೋಡ್ತಾ ಇರ್ತಕ್ಕಂಥ ಬೆಳಕು ನೋಡ್ತೀವಲ್ಲಮ್ಮ, ಈ ಕಣ್ಣಿನ ಮೂಲಕವಾಗಿ ನಮ್ಮ ಮೆದುಳಿಗೆ ಚಾರ್ಜಿಂಗ್ ಆಗತ್ತೆ. ನಮ್ಮ ಕಣ್ಣಿನ ಮೂಲಕವಾಗಿ ಟಾರ್ಚ್, ಸನ್ರೈಸ್ ಟಾರ್ಚ್, ಬೆಳಕು, ಸೂರ್ಯನ ಬೆಳಕನ್ನ ನಮ್ಮ 2 ಕಣ್ಣುಗಳು ಮೆದುಳಿಗೆ ಪಾಸ್ ಮಾಡುತ್ತೆ. ಇದು ಚಾರ್ಜಿಂಗ್. ನಾವು ಕಣ್ಣು ಮುಚ್ಚಿ ಹಗಲಲ್ಲಿ ಮಲಕ್ಕೊಂಡ್ರೆ ಏನಾಗ್ಬೋದು ಸ್ವಲ್ಪ ಯೋಚನೆ ಮಾಡು. 5 ನಿಮಿಷ ಮಲಗುವಂಥದ್ದು ಪರವಾಗಿಲ್ಲ ರೀ, ಅರ್ಧ ಗಂಟೆ ಮಲಗೋದು ಪರವಾಗಿಲ್ಲ ರೀ, 1 ಗಂಟೆ ಮಲ್ಕೊಂಡು ಕಣ್ಣು ಮುಚ್ಚಂಗಿಲ್ಲ. ಹಗಲಲ್ಲಿ ಕಣ್ಣು ಮುಚ್ಚಿದರೆ ನಿಮ್ಮ ಮೆದುಳು ಆಫ್. ಅಂದರೆ ನಾವು ನಮ್ಮ ಕಣ್ಣನ್ನು ಸೂರ್ಯಚಂದ್ರರಿಗೆ ಹೋಲಿಸಿದೀವೋ ಅನ್ನೋ ಪ್ರಜ್ಞೆನೇ ಇಲ್ಲ. ಹೌದು ಗುರುಗಳೇ. ಈ ಶಾಸ್ತ್ರ ಹೇಳೋರು ಕೇಳಬೇಕು ನೀನು. ಸೂರ್ಯ ರವಿ ಚೆನ್ನಾಗಿಲ್ಲ ನಿನಗೆ, ಚಂದ್ರ ಚೆನ್ನಾಗಿಲ್ಲ ಅಂತ ಹೇಳುವಂಥ ಪ್ರಜ್ಞಾವಂತರು ನಮ್ಮ ದೇಶ ತುಂಬ ಎಷ್ಟೊಂದು ಜನ ತುಂಬಿದ್ದಾರೆ. ಅರೆ ನಮ್ಮ ದೇಹದಲ್ಲಿ ಸೂರ್ಯಚಂದ್ರ ಇದ್ದಾರ್ರೀ, ಅದನ್ನು ಬಿಟ್ಟು ಪಂಚಾಂಗ ಇರ್ತಕ್ಕಂಥ ಸೂರ್ಯಚಂದ್ರನ ಹೇಳ್ಬಿಟ್ಟು ಜನಗಳನ್ನ ಯಾಕೆ ದಿಕ್ಕು ತಪ್ಪಿಸ್ಬೇಕು? ಈ ಸತ್ಯ ಎಷ್ಟು ಮಟ್ಟಕ್ಕೆ ಸರಿ? ಇದಕ್ಕೆ ಯಾವ್ದಾದ್ರು ಪುರಾವೆ ಇದೆಯಾ? ಇಲ್ಲ ಬನ್ನಿ ನಾವು ತೋರಿಸೋಣ. ಇದು ಚಾಲೆಂಜ್ ಆಗಬೇಕು. ಯಾಕೆಂದರೆ ಜನಗಳಿಗೆ ಮನವರಿಕೆ ಆಗಬೇಕು. ಹೌದು, ಖಂಡಿತ. ಪಂಚಾಂಗದಲ್ಲಿ ಇರ್ತಕ್ಕಂಥ ರವಿಚಂದ್ರನ ಗುರುತಿಸುವಂಥ ನಾವು ಪಂಡಿತರುಗಳು ನಮ್ಮ ದೇಹದಲ್ಲಿರುವ ಸೂರ್ಯಚಂದ್ರನ ಯಾಕೆ ಗುರುತಿಸಿಲ್ಲ? ಅದರ ಕೆಲಸ ಯಾಕೆ ತಿಳಿಸ್ತಾ ಇಲ್ಲ? ತಿಳಿಸ್ಬೇಕಾ ಬೇಡವಾ? ಖಂಡಿತ ತಿಳಿಸ್ಬೇಕು. ಯಾವಾಗ ತಿಳಿಸೋದು? ಯಾವಾಗ ತಿಳಿಯೋಕ್ಕಾಗಿದೆ? ಹಾಗೇ ಇಲ್ಲ. ಆ ರೀತಿಯಾಗಿರ್ತಕ್ಕಂತಹ ಒಂದು ವಿಸ್ಮಯವಾಗಿರ್ತಕ್ಕಂತಹ ಒಂದು ವಿಚಾರವನ್ನು ಇವತ್ತು ತಿಳ್ಕೊಳ್ತಾ ಇದ್ದೀವಿ ಅಂದರೆ ನೀವು ಅನ್ಕೋಬೇಕು, ನಾವು ನಿಜಕ್ಕೂ ಜೀವನ ಅಂತಕ್ಕಂಥದ್ದು ಈಗ ನಮ್ಮದು ಪ್ರಾರಂಭ ಆಗಿದೆ ಅಂತ ತಿಳ್ಕೊಳ್ಳಿ. ಈಗ ನಮ್ಮ ಜೀವನ ಪ್ರಾರಂಭ 80 ವರ್ಷ ಆಗಿರಲಿ, 90 ವರ್ಷ ಆಗಿರಲಿ, ಅಥವಾ 10 ವರ್ಷ ಆಗಿರಲಿ, ಅಥವಾ 5 ವರ್ಷ ಇರಲಿ, ನಮ್ಮ ಜೀವನ ಈಗ ಪ್ರಾರಂಭ ಅಂತಕ್ಕಂಥದ್ದು ಒಂದು ಚಾಲೆಂಜ್ ಆಗಿರ್ತಕ್ಕಂತಹ ಒಂದು ವಿಚಾರವನ್ನು ನೀವು ತಗೊಳ್ಳೋದೇ ಆದರೆ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ನೀವೇ ದೇವರಾಗಿರ್ತೀರಾ. ಯಾಕೆ ಅಂತಂದರೆ ಒಂದು ಸತ್ಯವನ್ನು ತಿಳ್ಕೋಬೇಕು. ನಮ್ಮ ಈ ಕಾಮ ಶಿಶು ಅಂತ ಹೇಳೋದಕ್ಕೆ ಒಂದು ವಿಚಾರವನ್ನು ಹೇಳಲ್ಲಿ ಬಿಟ್ಬಿಡ್ತೀನಿ. ಯಾಕಿದು ಕಾಮ ಶಿಶು ಅಂತ ಹೇಳಬೇಕು? ಯಾಕೆ ಅಷ್ಟೊಂದು ಅಸಹ್ಯವಾಗಿ ನಾವು ಮಾತಾಡಬೇಕು? ಅಲ್ಲ,
ಅದಕ್ಕೆ ಅರ್ಥ ಕೊಟ್ಟು ಮಾತಾಡೋದಕ್ಕೊಂದು ಅರ್ಥ ತೋರಿಸ್ಲೇಬೇಕಾಗತ್ತೆ. ಯಾಕಲ್ಲಿ ಕಾಮಶಿಶು ಆಗತ್ತೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ ನಾವು ಹೆಣ್ಣು ಗಂಡು ಅಂತಕ್ಕಂಥ ವಿಷಯದಲ್ಲಿ ಅಲ್ಲೂ ಉತ್ಪತ್ತಿ ಆಗ್ತಕ್ಕಂಥದ್ದು ರಸನೆ ಕೂಡ ಹೌದು. ವೀರ್ಯಾಣು ಅಂಡಾಣು, ಅದರಲ್ಲಿ ಎಷ್ಟೋ ಲಕ್ಷ ಅಂತ ಇಟ್ಕೊಳ್ಳೋಣ. ವೀರ್ಯಾಣುಗಳಲ್ಲಿ ಒಂದು ವೀರ್ಯಾಣು ಮಾತ್ರ ಸೃಷ್ಟಿಗೆ ಮೂಲ ಆಗತ್ತೆ. ಹೌದು. ಓಕೆ, ಸತ್ಯ ತಾನೇ? ಹೌದು. ಆ ಒಂದು ವೀರ್ಯಾಣು ಸೃಷ್ಟಿಗೆ ಮೂಲ ಆಗಿರ್ತಕ್ಕಂಥದ್ದರ ಹೆಸರೇನು ಅಂತ ತಿಳ್ಕೊಬೇಕು ನಾವು. ಆ ಒಂದು ಮೂಲ, ಒಂದು ವೀರ್ಯಾಣುವಿನ ಹೆಸರು ಏನು, ಏನಾರು ಹೇಳ್ಬೋದಾ? ಇಲ್ಲ ಗುರುಗಳೇ. ಅದಕ್ಕೆ ಯಾರಪ್ಪ ಹೆಸರಿಡ್ತಾರೆ? ಅಲ್ಲ, ಅದನ್ನು ತಿಳ್ಕೊಳ್ಳಿಲ್ಲ ಅಂದರೆ ಮಕ್ಳಿಗೆ ನಾಮಕರಣ ಮಾಡ್ತಿರೋದಲ್ಲ ಪೂರ್ತಿ ತಪ್ಪು. ಇದನ್ನು ತಿಳ್ಕೊಳ್ಳಿಲ್ಲ ಅಂದರೆ ಮಕ್ಕಳಿಗೆ ಒಂದು ಗಂಡಸಿನ ವೀರ್ಯಾಣು, ಒಂದು ವೀರ್ಯಾಣುವಿನ ಹೆಸರನ್ನು ತಿಳಿಯಲಿಲ್ಲ ಅಂದರೆ ನಿಮ್ಮ ಮಗುವಿಗೆ ಇಡುತ್ತಿರುವ ಹೆಸರು ಪೂರ್ಣವಾದ ತಪ್ಪು. ಆ ಹೆಸರು ಯಾವುದು ಗುರುಗಳೇ? ಭಗವಂತನೇ ಆ ಒಂದು ಬಿಂದುವಿನ ಮೂಲಕರ್ತ. ಭಗವಂತನೇ ವೀರ್ಯಾಣು ಮೂಲಕವಾಗಿ ಒಂದು ಜೀವವನ್ನು ಕೊಡುವುದಕ್ಕೆ ಮಾಡ್ತಕ್ಕಂಥ ಭಗವಂತನ ಪ್ರಾರ್ಥನೆ ಆಗತ್ತೆ, ಅಲ್ಲಿ ಭಗವಂತನ ಅನುಗ್ರಹ ಆಗತ್ತಲ್ಲಿ. ನಾವು ಆ ಭಗವಂತನೇ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಹೆಣ್ಣು ಗಂಡಿನ ಮನಸ್ಥಿತಿ ಹೇಗಿರಬೇಕು, ದೇಹಸ್ಥಿತಿ ಹೇಗಿರಬೇಕು ಯೋಚನೆ ಮಾಡಿ. ಅಲ್ಲಿ ಮುಚ್ಚೋಗಿದೆ, ಅಲ್ಲೇ ಮುಚ್ಚೋಗಿದೆ. ಯಾಕೆಂದ್ರೆ ಹೆಣ್ಣು ಗಂಡು ಹೇಳ್ಕೊಟ್ಟೇ ಇಲ್ಲ. ಹೇಳ್ಕೊಡಕ್ಕಾಗಿದೆಯಾ? ಇದು ಸಾಧ್ಯನೇ ಇಲ್ಲ. ಇದು ವಿಚಿತ್ರ ಅನ್ನಿಸ್ಬೋದೇನೋ, ಅರ್ಥ ಮಾಡ್ಕೊಂಡು ನಿಜಕ್ಕೂ ಅರ್ಥ ಆಗತ್ತೆ. ನಾವು ಮದುವೆ ಮಗು ಮಾಡ್ಕೊಳ್ಳೋದ್ರಲ್ಲಿ ಎಷ್ಟು ಹಿಂದೆ ಇದ್ದೀವಿ. ಯಾರೇ ಪಂಡಿತರು ಕೇಳಿದ್ರು ಸವಾಲ್ ಮಾಡಿ ಹೇಳ್ಬೋದು, ಚರ್ಚೆ ಅಲ್ಲ ಇದು, ಸತ್ಯ ಹೇಳಬೇಕು. ಕತೆ ಕೂತ್ಕೊಂಡು ಅದಂಗೆ ಇದಂಗೆ ಅಂತ ಹೇಳಿರೋ ಅವಕಾಶ ಇಲ್ಲ. ಇದನ್ನ ಪೂರ್ಣಗರ್ಭಿತವಾಗಿ ನೀವು ಹೇಳುತ್ತಿರೋ ಬದಲು ಈ ಥರನೂ ಹೇಳ್ಬೋದು ಅಂತ ತಿಳ್ಕೊಳ್ಳೋಣ, ಸ್ವೀಕಾರ ಮಾಡೋಣ. ಹೌದಾ? ಅದಂಗೆ ಹೇಳ್ತೀರಾ, ಇದಂಗೆ ಹೇಳ್ತೀರಾ, ಈ ತರ್ಕಗಳಿಗೆ ಜಾಗ ಇಲ್ಲ ಇಲ್ಲಿ. ನೀವು ಹೇಳೋ ಒಂದು ಭಾಗ ಈ ರೀತಿಯೂ ಹೇಳ್ಬೋದಲ್ಲ ಗುರುಗಳೇ ಅನ್ನೋದು ಆದರೆ ದಯವಿಟ್ಟು ನನಗೆ ಹೇಳ್ಬೋದು, ನಾನು ಅದನ್ನು ಪಾಲನೆ ಮಾಡೇ ಮಾಡ್ತೀನಿ. ಕಾರಣ ನಾನು ಒಬ್ಬನೇ ಸರ್ವಜ್ಞ ಅಂತ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರೂ ಸರ್ವಜ್ಞರಾಗಬೇಕು ಅಂತಕ್ಕಂಥ ಉದ್ದೇಶವೇ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು. ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ನಮ್ಮ ಮಾತ್ರ ಗೊತ್ತಿಲ್ಲ, ಮಿತ್ರರು ಯಾರು ಗೊತ್ತಿಲ್ಲ. ಈ ಒಂದು ರಹಸ್ಯದಲ್ಲಿ ಈಗ ಅರ್ಥ ಆಯ್ತಲ್ಲ, ವೀರ್ಯಾಣುಗೆ ಹೆಸರಿಡ್ತಕ್ಕಂಥದ್ದು ಭಗವಂತನ ಹೆಸರು ಅಂತಕ್ಕಂಥ ಎಷ್ಟು ಅರ್ಥಗರ್ಭಿತವಾಗಿದೆ ಯೋಚನೆ ಮಾಡಮ್ಮ. ಹೌದು ಗುರುಗಳೇ. ಹಾಗಿದ್ದ ಮೇಲೆ ಪ್ರಶ್ನೆ ಬರುತ್ತೆ ತರ್ಕ ಮಾಡೋರಿಗೆ, ಭಗವಂತನೇ ಆಗಿದ್ದ ಪಕ್ಷದಲ್ಲಿ ಒಳ್ಳೆ ಬುದ್ಧಿನೇ ಬರ್ಬೋದಾಗಿತ್ತಲ್ಲ. ಹೌದು, ಎಲ್ಲ ಒಂದೇ ರೀತಿ ಇರ್ಬೋದಿತ್ತಲ್ಲ, ಚೆನ್ನಾಗಿರ್ಬೋದಾಗಿತ್ತಲ್ಲ. ಹೌದು, ಅದಕ್ಕೆ ಹೇಳ್ಕೊಡ್ತೀನಿ, ತಲೆ ತಗ್ಗಿಸ್ಬೇಕಾಗತ್ತೆ. ಯಾಕೆ ಅಂದರೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕೋದು ದೊಡ್ಡ ವಿಷಯ ಅಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ತಲೆ ಬಗ್ಗಿಸ್ಬೇಕಾಗತ್ತೆ. ಅದನ್ನು ಕೂಡ ಹೇಳೋಣ ಗುರುಗಳೇ. ಇನ್ನು ಮಗುವನ್ನ ಪಡಿತಕ್ಕಂಥ ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ ಗುರುಗಳೇ, ಅದ್ರ ಬಗ್ಗೆ ಮಾತಾಡೋ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಮಾರೇಗೌಡ್ರೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಆರೋಗ್ಯ ಬಗ್ಗೆ ತಿಳಿದೆ ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ನಕ್ಷತ್ರ ಬಂದು ಮಕರ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ಹೇಳಿ ಗುರುಗಳೇ. ನಮಸ್ಕಾರ. ನಾರಾಯಣ, ಹೇಳಿ. ಎಲ್ಲಿಂದ? ಮೇಡಮ್ ಬೆಂಗಳೂರಿಂದ. ಏನು ಮಾಡ್ತಿದ್ದೀರಾ ತಾವು? ನಾವು ಸಂಜೆ ಕೆಲಸ ಮಾಡ್ತೀವಿ. ಎಷ್ಟು ವಯಸ್ಸು? ವಯಸ್ಸು ಅಲ್ಲ, ನಾನು ಎಷ್ಟು? 51. ಓಕೆ. ಏನಾಗಬೇಕಿತ್ತು, ಏನು ಕೇಳಬೇಕು ಅಂತ ಮಾಡಿದ್ರಿ? ಆರೋಗ್ಯ ಬಗ್ಗೆ ತಿಳ್ಕೊಂಬೇಕು. ಎಷ್ಟು ವಯಸ್ಸಿಗೆ ಗೊತ್ತಾಯ್ತು ನಿಮಗೆ ಆರೋಗ್ಯದ ಬಗ್ಗೆ ತಿಳಿಬೇಕಂತ? ಎಂತ? ಎಷ್ಟು ವರ್ಷಕ್ಕೆ ಗೊತ್ತಾಯಿತು, ಯಾವಾಗ ಗೊತ್ತಾಯಿತು ಆರೋಗ್ಯದ ಬಗ್ಗೆ ತಿಳ್ಕೊಬೇಕು ಅಂತ ಕೇಳ್ತಾ ಇದ್ದೀನಿ. ನಿಂತರ ಹೇಳೋರು ನಮ್ಗೆ ಯಾರು ಪರಿಚಯ ಆಗಿಲ್ಲ. ನೋಡ್ತಾ ಇದ್ದೀವಿ, ಓಕೆ. ತಿಳ್ಕೊಬೇಕಂತ ಅನ್ಸುತ್ತೆ. ನೀವು ಯಾವಾಗಾದ್ರೂ ರಕ್ತ ಪರೀಕ್ಷೆ ಮಾಡಿಸಿದ್ರಾ? ಯಾವಾಗಾದರೂ ನೀವು ರಕ್ತ ಪರೀಕ್ಷೆ ಮಾಡಿಸಿದ್ದೀರಾ ಅಂದೆ? ಇಲ್ಲ ಗುರುಗಳ, ಏನೋ ಮಾಡ್ತೀರಾ? ಯಾವಾಗಲೂ ಯಾವಾಗಲೂ ಮಾಡ್ತಿರೋದು. ಅದು ಯಾವಾಗ ಬಂದ್ರೆ ಜ್ವರ ಜಾಸ್ತಿ ಜ್ವರ ಬಂದ ಒಂದ್ಸತಿ ಮಾಡಿದ್ವಿ. ಎಷ್ಟು ದಿನ ಆಯಿತು ಜ್ವರ? ಅವಾಗ ನಮ್ಮೊಂದು ವಾರ ದಿವಸ ಇತ್ತು. ಒಂದೇ ಸಲ ಜ್ವರ ಬಂದಿದ್ದು? ಒನ್ ಟೈಮ್ ಅಂದ್ರೆ ತುಂಬಾ ಟೈಮ್ ಬಂದಿತ್ತು. ಒನ್ ಟೈಮ್ ಜಾಸ್ತಿ ಬರ್ತಿದೆ. ಒಂದು ರಾತ್ರಿಗೆ ಎಷ್ಟು ಸಲ ನಿಮಗೆ ಎಚ್ಚರಿಕೆ ಆಗತ್ತೆ? ನಂಗೆ ತುಂಬಾ ಸತಿ ಎಚ್ಚರಿಕೆ ಆಗುತ್ತೆ. ಈಗ ಇದು ನಿಮಗೆ ನಿದ್ದೆ ಮಾಡ್ದಂಗೆ ಆಗತ್ತಾ? ಆಗುತ್ತೆ ಅಂದ್ರೆ ಸನ್ನಿಧಿ ಕೆಲಸ ಆಗ್ತದೆ. ಅಲ್ಲ, ಒಂದು ನಿಮಿಷ. ನಿಮಗೆ ಪದೇ ಪದೇ ಎಚ್ಚರಿಕೆ ಆಗೋದನ್ನ ನಿದ್ದೆ ಮಾಡ್ದಂಗೆ ಆಗತ್ತಾ ಅಂತ ಕೇಳ್ತೀನಿ. ಇಲ್ಲ, ಕಮ್ಮಿ ಅನ್ಸುತ್ತದೆ. ಈಗ ಇದರಿಂದ ನಿಮಗೆ ಬೇಜಾರು, ಕೋಪ ಎರಡರಲ್ಲಿ ಯಾವ ಜಾಸ್ತಿ ಬರುತ್ತೆ? ಕೋಪನೂ ಬರುತ್ತೆ. ನೋಡಿ, ಯಾಕೆ ಇಷ್ಟು ವಿಚಾರ ಹೇಳಿದೆ ಅಂದರೆ ಇವತ್ತು ಹೇಳಿದಂತಹ ಒಂದು ವಿಷಯಕ್ಕೆ ರಕ್ತ ಅಂತಕ್ಕಂಥದ್ದು ರಕ್ತ ಪರೀಕ್ಷೆ ಮಾಡಿಸಿದ್ರ ಅಂತ ಕೇಳಿದೆ. ಹೌದು, ಇದು ವಂಶವಾಹಿ ಅನ್ನೋದಕ್ಕೆ ಇದು ಪ್ರೂವ್.
ಮಖ ನಕ್ಷತ್ರಕ್ಕೆ ಹುಟ್ಟಿರ್ತಕ್ಕಂತಹ ಒಂದು ಮಗು ತಂದೆ ತಾಯಿ ವಂಶದಲ್ಲಿ ಯಾವ ರೀತಿಯಾಗಿ ನಿದ್ದೆಗೆ ಪ್ರಾಧಾನ್ಯತೆ, ಊಟಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅಂತಕ್ಕಂತಹ ಒಂದು ವಿಚಾರ ಈ ನಕ್ಷತ್ರದ ಮೂಲಕ ನಮಗೆ ಮೆಸೇಜ್ ಬರುತ್ತೆ. ಮಗು ಹುಟ್ಟಿದಾಗ ಯಾವುದೇ ನಕ್ಷತ್ರದಲ್ಲಿ ಮಗು ಹುಟ್ಟಿದರೆ ಆ ಹುಟ್ಟಿದ ದಿನದಲ್ಲೇ ಅಥವಾ ಒಂದು 23 ದಿನ ಅದೇ ದಿನ ತಿಳ್ಕೋಬೇಕು ಅಂತ ಇದೆ. ಓಕೆ, ನಮಗೆ ಎಲ್ಲಿ ಹೋಗುತ್ತೆ, ಅದಕ್ಕೋಸ್ಕರ ಒಂದು 23 ದಿನ ಟೈಮ್ ಕೊಡೋಣ, ಒಂದು 15 ದಿನ ಟೈಮ್ ಕೊಡೋಣ. ಅಷ್ಟರ ಒಳಗಡೆ ಆ ಮಗುವಿನ ನಕ್ಷತ್ರದ ಮೌಲ್ಯಗಳನ್ನು ಕಂಡುಹಿಡಿಬೇಕು. ಮೌಲ್ಯಗಳನ್ನು, ದೇಹದ ಮೌಲ್ಯಗಳು ಏನು, ಉಸಿರಾಟದಲ್ಲಿ ಏನು ಮೌಲ್ಯ ಇದೆ ಅಂದರೆ ಸತ್ಯಾಂಶ ಕರೆಕ್ಟ್ ಉಸಿರಾಡ್ತಾ ಇದೆ ಮಗು. ಯಾವುದೇ ಮಗು ತಾಯಿ ಗರ್ಭದಲ್ಲಿ ಹುಟ್ಟಿದ ಮಗು ತನಗೆ ಅವಶ್ಯಕತೆ ಇರುವಷ್ಟು ರೀತಿಯಲ್ಲಿ ಯಾವುದೇ ಮಗು ಇರ್ತಕ್ಕಂಥ ಸತ್ಯದಲ್ಲಿ ಹುಟ್ಟೋದೇ ಇಲ್ಲ ಮಗು. ಅದು ಹೊರಗೆ ಜನನವಾದ ಮೇಲೆ ಅಭಿವೃದ್ಧಿ ಮಾಡ್ಕೊಳ್ಳೋದು. ಆ ಅಭಿವೃದ್ಧಿ ಮಾಡ್ಕೊಳ್ಳೋದು ಯಾವುದರಲ್ಲಿ ಅಂದರೆ ಈ ಪ್ರಾಪಂಚಿಕದಲ್ಲಿ ಇರ್ತಕ್ಕಂಥ ಪ್ರಕೃತಿಗೆ ಅನುಗುಣವಾಗಿ ಆ ಮಗು ಹೊಂದಾಣಿಕೆ ಆಗಬೇಕು. ಹೌದು. ಆ ಹೊಂದಾಣಿಕೆ ಆಗೋದಲ್ಲಿ ಆ ಮಗು ದೇಹ ಎಷ್ಟು ಮಟ್ಟಕ್ಕೆ ಅದನ್ನು ತಗೊಳುತ್ತೆ, ಪ್ರಕೃತಿಯನ್ನು ಅಳವಡಿಸ್ಕೊಳ್ಳುತ್ತೆ. ಅದಕ್ಕೇನು ಹೇಳ್ತಾರೆ ಒಂದೇ ಭಾಗದಲ್ಲಿ ಅಂದರೆ ಮಗುವಿನ ಶ್ವಾಸವೃದ್ಧಿಯನ್ನು ಮಾಡಿಸುವುದೇ ತಂದೆ ತಾಯಿಗಳ ಪೂರ್ಣ ಜವಾಬ್ದಾರಿ. ಹುಟ್ಟಿದ ಮಗುವಿನ ಶ್ವಾಸದ ಪೂರ್ಣ ಅಂದರೆ ಅದ್ರ ಬಗ್ಗೆ ಕ್ಲಾರಿಟಿ ಬೇಕು. ಮಗುವಿನ ಉಸಿರಾಟ ಆಡ್ತಾ ಇದೆ ಅಂತ ಮಗು ಬದುಕಿದೆ ಕಂಡುಬಿಡ್ತಾ ಇದೆ ಅಂತ ಅಂದ್ಕೊಂಡಿದ್ದೀವಿ. ಅದಲ್ಲ, ಅದು ಬದುಕಿದೆ ಅನ್ನೋದಕ್ಕೆ ಪ್ರೂವ್. ಆರೋಗ್ಯಕ್ಕಲ್ಲ, ಅದು ನೆಮ್ಮದಿಗಲ್ಲ. ಅದು ಬೇಕು ಅಂದರೆ ನಾವು ವೃದ್ಧಿ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮಾಡೋದಕ್ಕೆ ಅದಕ್ಕೆ ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಮಗು ಮಲಗಿದಾಗ ಬೆಚ್ಚುತ್ತೆ. ಹೌದು. ಯಾತಕ್ಕೆ ಬೆಚ್ಚುತ್ತೆ ಅನ್ಬೋದು? ನಾವು ಯಂತ್ರ ಹಾಕಿಸ್ತೀವಿ. ಹೌದು ಗುರುಗಳೇ. ಮಗು ಬೆಚ್ಚುತ್ತೆ ಅಂದರೆ ಬಾಲಾರಿಷ್ಟ ಅಂತ ಯಂತ್ರ ಹಾಕಿಸ್ತೀವಿ. ಬಾಲಾರಿಷ್ಟ ಇದೆ, ಆದರೆ ನಾವು ತಿಳ್ಕೊಂಡಿರೋದೇನು, ಮಗು ಬೆಚ್ಚಿದ್ರೆ ಯಂತ್ರ ಹಾಕಿಸ್ತೀವಿ. ನಿಜವಾಗಲೂ ಅಲ್ಲ. ಮಗು ಬೆಚ್ಚೋದು, ದೊಡ್ಡವರು ನಿದ್ದೆಗಿಡೋದು ಎರಡು ಒಂದೇ. ಚಿಕ್ಕ ಮಕ್ಕಳು ಬೆಚ್ಚೋದು, ದೊಡ್ಡವರು ನಿದ್ದೆಗಿಡೋದು. ಯಾಕೆಂದ್ರೆ ಮಗುವಿನ ತಂದೆ ಸರಿಯಾಗಿ ನಿದ್ದೆ ಮಾಡಿರಲ್ಲ, ಅದಕ್ಕೆ ಮಗು ಬೆಚ್ಚುತ್ತೆ. ಓಕೆ. ಆ ಯಪ್ಪನ ನಿದ್ದೆ ಬಂದಿರಲ್ಲ, ಈ ಮಗು ಬೆಚ್ಚೋದು ಹೋಗಲ್ಲ. ಯಾರ ವಿಷಯ ಹೇಳೋದಿದ್ನ? ಹೌದಲ್ಲ? ನಿದ್ದೆಯಿಂದ ಬರ್ತಿರುತ್ತೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಗುರುಗಳೇ ಈ ವಿಚಾರ. ಅಲ್ಲ, ಎಷ್ಟೊಂದು ಹಾಸ್ಯಾಸ್ಪದ ಇದೆ. ಲೆಕ್ಕ ಹಾಕ್ಕೊಳ್ಳಿ, ಒಂದು ಕುಟುಂಬ ತಂದೆ ತಾಯಿ ಮಗುವನ್ನು ಗುರುತಿಸದೇ ಇಲ್ಲ ಅಂದರೆ ನಾವು ಯಾವುದ್ರಿ ಸಂಸಾರ ಮಾಡ್ತಾ ಇರೋದು? ಯಾವುದಕ್ಕೋಸ್ಕರ ಇಲ್ಲಿ ಸಂಸಾರ ಮಾಡೋದು? ಭೋಗದ ಸಂಸಾರಕ್ಕೆ ಬಂದ್ವಾ ಇಲ್ಲಿ ನಾವು? ಹಣ ಮಾಡೋಕ್ಕೆ, ಬಿಲ್ಡಿಂಗ್ ಕಟ್ಟೋಕ್ಕೆ, ಮದುವೆ ಮಾಡ್ಕೊಳ್ಳೋಕ್ಕೆ. ಯಾವ ರೀತಿಯಲ್ಲಿ ನಮ್ಮ ಬದುಕಿನ ಮೌಲ್ಯಗಳನ್ನೇ ತಿಳ್ಕೊಂಡಿಲ್ಲ ಅಂದರೆ ನೆಮ್ಮದಿ ಹೆಂಗೆ ಬದುಕ್ತೀರಾ ನೀವು? ನಿಮಗೆ ಇಷ್ಟು ಹೇಳಿದ ಅರ್ಥ ಆಯ್ತಾ? ಅರ್ಥ ಆಯ್ತು. ಈಗ ನೀವು ಮಾಡಬೇಕಾದ ಕೆಲಸ, ಕರೆಕ್ಟ್ ಟೈಮ್ಗೆ ಊಟ, ಕರೆಕ್ಟ್ ಟೈಮ್ ಮಲಗೋದು, ಕರೆಕ್ಟ್ ಟೈಮ್ ಹೇಳೋದು. ಸಂಜೆ ಊಟ ಮಾಡಿ, ರಾತ್ರಿ ಊಟ ಮಾಡಬೇಡಿ. ಬಾಳೆ ಎಲೆಯಲ್ಲಿ ಮಾಡಿ, ತಾಜಾ ಊಟ, ಫ್ರಿಡ್ಜಲ್ಲಿ ಇಟ್ಟಿರೋದು ಯಾವುದನ್ನೂ ಬಳಸಬೇಡಿ. ತಂಗಳ ಪದಾರ್ಥ ತಿನ್ನಬೇಡಿ. ಫ್ರೆಶ್ ಆಗಿ ಮಾಡಿ, ಫ್ರೆಶ್ ಆಗೇ ತಿನ್ನಬೇಕು. ಹಂಗಂತ ಬಿಸಿ ಬಿಸಿ ತಿನ್ನಿ ಅಂತ ಹೇಳ್ತಾ ಇಲ್ಲ. ನಿಮಗೆ ತಡೆಯುವಷ್ಟು ಮಟ್ಟಿಗೆ ತಿನ್ನಿ. ಬೆಳಿಗ್ಗೆ ಸಂಜೆ ಒಂದು ಅರ್ಧ ಗಂಟೆ ಸ್ವಲ್ಪ ಬೆವರು ಬರಲಿ ದೇಹದಲ್ಲಿ, ಸ್ವಲ್ಪ ಸ್ಪೀಡಾಗಿ. ನವ ಯುವಕರಂತೆ ನನಗೆ 50 ಆಗಿದೆ ಅನ್ಕೋಬೇಡಿ, 17, 18 ಅಂತ ಅನ್ಕೊಂಡು ಓಡಿ. ಖುಷಿಯಾಗಿ ಓಡ್ಬೋದು. ಅವಾಗ ಮೈಯೆಲ್ಲ ಅಗ್ರ ಆಗತ್ತೆ ಖುಷಿಗೆ. ಇದು ಮಾಡಿ ನಿಜಕ್ಕೂ ಒಂದು ವಾರ ತುಂಬ ಖುಷಿ ಆಗತ್ತೆ. ಬದುಕು ಅನ್ನೋದು ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಮೂಲಕ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಆರೋಗ್ಯ ಬಗ್ಗೆ. ಅವ್ರದ್ದು ನಕ್ಷತ್ರ ತಿಳಿಸಿ. ಮೇಡಮ್, ಉತ್ತರ ಪಾಲ್ಗುಣಿ. ಗುರುಗಳಿದ್ದಾರೆ, ಮಾತಾಡಿ ಅಮ್ಮ. ಹಲೋ ಗುರುಗಳೇ. ನಾರಾಯಣ, ಹೇಳಮ್ಮ, ಎಷ್ಟು ವಯಸ್ಸು ಮಗನಿಗೆ? ಗುರುಗಳೇ 14 ವರ್ಷ ಗುರುಗಳೇ. ಓಕೆ. ಆರೋಗ್ಯದ ಬಗ್ಗೆ ಏನು ಡೌಟ್ ಬಂದಿದೆ ಇಲ್ಲಿವರೆಗೆ ನಿಮಗೆ? ಗುರುಗಳೇ, ಅವನಿಗೆ ಸ್ವಲ್ಪ ಕಣ್ಣು ಊರಿಗೆ ಐತೆ ಗುರುಗಳೇ. ಊಟ ಮಾಡ್ಬೇಕಾದ್ರೆ ಸುಮ್ಮನೆ ಮೈ. ಯಾವಾಗಿಂದ ಇದೆ ಇದು ಅಮ್ಮ? ಯಾವಾಗಿಂದ ಇದೆ ಎಂದೆ? ಗುರುಗಳೇ, ಅವನು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಗುರುಗಳೇ. ಇತ್ತೀಚಿನ ಆ ಥರ ಆಗ್ತಿದ್ದಿಲ್ಲ, ಇವಾಗ ಜಾಸ್ತಿ. ಊಟ ಮೇಲೆ ಗಮನನೇ ಇರಲ್ಲ ಗುರುಗಳೇ. ಓಕೆ. ಅವನು ನಿದ್ದೆ ಮಾಡ್ತಕ್ಕಂಥದ್ದು, ನೀನು ನಿದ್ದೆ ಮಾಡ್ತಕ್ಕಂಥದ್ದು ಎರಡನ್ನೂ ಲೆಕ್ಕ ಹಾಕಿದ್ರೆ ಯಾರು ಇಬ್ಬರಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತೀವಿ ಅಂತ ಹೇಳ್ಬೋದಮ್ಮ? ಗುರುಗಳೇ, ನಾನು ಅಷ್ಟು ನಿದ್ದೆ ಮಾಡೋದು ಗುರುಗಳೇ. ನೀನು ಅಷ್ಟು ನಿದ್ದೆ ಮಾಡ್ತಾ ಇಲ್ಲ? ಇಲ್ಲ ಗುರುಗಳೇ, ಇತ್ತೀಚೆಗೆ ನಿದ್ದೆ ಬರಲ್ಲ ಗುರುಗಳೇ. ಯಾಕೆ ನಿದ್ದೆ ಮಾಡ್ತಾ ಇಲ್ಲ? ಯೋಚನೆ ಮಾಡ್ತಾ ಇದೆಯಾ? ಗುರುಗಳೇ, ಯೋಚನೆ ಜಾಸ್ತಿ ಗುರುಗಳೇ. ಈಗ ನೀನು ಯೋಚನೆ ಮಾಡಿ ಅರ್ಧಂಬರ್ಧ ನಿದ್ದೆ ಮಾಡಿ ಮಗು ಎತ್ಬಿಟ್ಟೆ ತಾಯಿ. ಈಗ ಆ ಮಗು ಅನುಭವಿಸ್ತಾ ಇದೆಯಲ್ಲ. ಅವಾಗ ಗೊತ್ತಿರ್ಲಿಲ್ಲ,
ಅಲ್ಲ ಗೊತ್ತೂ ಇಲ್ಲ, ಈಗಲೂ ಗೊತ್ತಿಲ್ಲ, ಮುಂದಕ್ಕೂ ಗೊತ್ತಿಲ್ಲ. ಎಲ್ಲ ಕಣ್ಣು ಮುಚ್ಕೊಂಡೇ ಹೇಳ್ತಾ ಇದ್ದಾರೆ, ಎಲ್ಲ ಕಣ್ಣು ಮುಚ್ಕೊಂಡೇ ಕೇಳ್ತಾ ಇದ್ದಾರೆ. ಈ ಸತ್ಯ ನಾವು ಹೇಳಿದಾಗ ಮಾತ್ರ ಅರ್ಥ ಆಗೋದು. ಏನಮ್ಮ? ನೀವು ಪ್ರೋಗ್ರಾಮ್ ನೋಡಿ ತಿಳ್ಕೊಂತೀವಿ ಗುರುಗಳೇ, ನಕ್ಷತ್ರ ಬಗ್ಗೆನೇ ಗೊತ್ತಿದೆ ಗುರುಗಳೇ ಇಷ್ಟು ದಿನ ನಮ್ಗೆ. ಈಗ ನೀನು ಗಾಬರಿ ಆಗಬೇಡ, ಯೋಚನೆ ಮಾಡಬೇಡ. ಒಳ್ಳೆ ವಿಚಾರ ಗೊತ್ತಾಯ್ತು ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಹಲೋ, ಖುಷಿ ಆಯ್ತಾ? ಈಗ ವಿಷಯ ತಿಳ್ಕೊಂಡೆ ಅಂತ ಬೇಜಾರಾಯ್ತಾ ಅಂದೆ? ಖುಷಿ ಆಯ್ತು ಗುರುಗಳೇ. ಯೋಚನೆ ಮಾಡಬೇಡ. ಒಂದಂತೂ ತಿಳ್ಕೊಳ್ಳು, ನಿನ್ನ ಮೂಲಕ ಎಲ್ರಿಗೂ ಹೇಳ್ತೀನಿ. ಸಾಕಷ್ಟು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ ಇದನ್ನು. ಏನು ಅಂದರೆ ಮೂತ್ರದ್ವಾರ ಪ್ರಾಪ್ತಿ. ಏನು? ಮೂತ್ರದ್ವಾರ ಬರುತ್ತಾ ನಿಲ್ಲುತ್ತಾ, ನಿಧಾನಕ್ಕೆ ಬರುತ್ತಾ ಸ್ಪೀಡಾಗಿ ಬರುತ್ತಾ? ಹಾಸ್ಯವಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಎಷ್ಟು ಕಂಡಮ್ ಮಾಡ್ಕೊಂಡಿದ್ದೀವಿ ಅಂದರೆ ಕ್ಲೀನ್ ಆಗೋ ವಿಚಾರದಲ್ಲಿ ನಮ್ಗೆ ಏನೇನೂ ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ, ನಾವು ಹೇಳ್ಕೊಟ್ಟಿಲ್ಲ, ನಮಗೆ ಗೊತ್ತಿಲ್ಲ, ಮಕ್ಕಳಿಗೆ ಹೇಳ್ಕೊಡ್ತೀವಿ. ಈಗ ಇದು ಉದಾಹರಣೆ ತಗೋಬೇಕಾಗತ್ತೆ. ಆ ಮಗುವಿಗೆ ಇರುವ ಸಮಸ್ಯೆ ಮೂತ್ರಪಿಂಡದ್ದು ಮೂತ್ರದ್ವಾರದ ವಿಚಾರ ಲೆಕ್ಕ ಹಾಕಡೆ, ಹೆಣ್ಣಿರ್ಲಿ ಗಂಡಿರ್ಲಿ, ಈ ಸಮಸ್ಯೆ ಯಾರಿಗೂ ಇಲ್ಲ ಅಂತ ಹೇಳಂಗಿಲ್ಲಮ್ಮ. ಇದು ಯಾರು ಹೇಳಕ್ಕಳಲ್ಲ. ಆದರೆ ಇದರಲ್ಲೇ ನಮ್ಮ ಜೀವನ ಆರೋಗ್ಯ ಅಡಗಿದೆ ಅಂತ ಯಾರಿಗೂ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಏನು ಹೇಳ್ತೀಯಾ? ಹೌದು. ಇದನ್ನು ನೀನು ನಿಮ್ಮ ಯಜಮಾನ ಹತ್ರ ಮಾತಾಡಿ, ನಿಮ್ಮ ಮಗುಗೋಸ್ಕರವಾಗಿ, ಅದೊಂದಕ್ಕೆ ವಿಷಯ ಅಲ್ಲ, ಆರೋಗ್ಯ ಮಕ್ಕಳು ಅಭಿವೃದ್ಧಿ ಆಗಬೇಕಂದ್ರೆ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯಕ್ಕೆ ಅಪ್ಪ ಅಮ್ಮ ಪ್ರಯತ್ನ ಮಾಡಬೇಕು. ಎಲ್ಲೋ ಕೂತ್ಕೊಂಡು ದೇವ್ರ ಹತ್ರ ಅಳಬೇಡಿ, ದೇವರಿಗೆ ಅರ್ಕೆ ಹೊರಬೇಡಿ, ಶಾಸ್ತ್ರ ಕೇಳಕ್ಕೆ ಮೊದಲೇ ಹೋಗಬೇಡಿ. ಮೊದಲು ನಮ್ಮ ಮಕ್ಕಳ ಭವಿಷ್ಯ ಅನ್ನೋದಕ್ಕಿಂತ ಬಿಟ್ಟು ನಮ್ಮ ಮಕ್ಕಳ ಆರೋಗ್ಯವನ್ನು ನಾವು ಗುರುತಿಸ್ಕೊಂಡ್ರೆ ಅಪ್ಪ ಅಮ್ಮನೂ ರೆಡಿ, ಮಕ್ಕಳು ರೆಡಿ, ಇಡೀ ಕುಟುಂಬನೇ ರೆಡಿ. ಬದುಕು ಹೆಂಗಿರುತ್ತಮ್ಮ? ಒಳ್ಳೆಯದಾಗಲಿ ತಾಯಿ, ತಿಳ್ಕೊ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಗಂಡ ಹೆಂಡತಿ ಆದವರು ಮಗು ಪಡಿತಕ್ಕಂಥ ಆ ಸಂದರ್ಭದಲ್ಲಿ ನಿದ್ದೆಗೆಟ್ಟು ಮಗುವನ್ನು ಪಡೆದಾಗ ಮೂತ್ರಪಿಂಡದ ಸಮಸ್ಯೆ ಎದುರಾಗುತ್ತಾ ಗುರುಗಳೇ? ಈ ರೀತಿ ನೀವು ಹೇಳೋದಾದ್ರೆ ಅಂದರೆ ವಿಷಯ ಇಷ್ಟೇ. ನಮಗೆ ನಾನು ಅವಾಗಲೇ ಹೇಳಿದ್ದೀನಿ, ಭಗವಂತನ ಪೂರ್ಣವಾಗಿರತಕ್ಕಂತಹ ಅನುಗ್ರಹ, ಭಗವಂತನ ಮೂಲಕ ನಮಗೆ ಸಿಗುವಂಥ ಶಕ್ತಿ, ಇದೆಲ್ಲವೂ ಕೂಡ ನಿದ್ದೆ ಭಗವಂತನ ವರದಾನ ಅಂತ ಹೇಳಿದ್ದೀನಿ ನಾನು. ಹೌದು. ನಾವು ದೇವ್ರು ನೋಡೋಕ್ಕಾಗಲ್ಲ ರೀ. ಯಾಕೆ ಅಂದರೆ ಅವ್ರು ನಮ್ಗೆ ಸಿಕ್ಕಲ್ಲ. ಕಾರಣ ನಮ್ಗೆ ಅದು ಗೊತ್ತೇ ಇಲ್ಲ. ನಾವು ದೇವ್ರು ನೋಡೋಕ್ಕೆ, ದೇವ್ರು ಹುಡುಕಕ್ಕೆ, ದೇವ್ರು ಮಾಡೋಕ್ಕೆ ನಿಂತಿರೋದು ನಾವು. ಇವು ಮೂರು ಮಾಡ್ತಾ ಇದ್ದೀವಿ ನಾವು. ದೇವ್ರನ್ನ ಹುಡುಕೋದು, ದೇವ್ರನ್ನ ನೋಡೋದು. ಈ ಸತ್ಯವನ್ನು ನಾವು ತಿಳ್ಕೋಬೇಕು ಮೊದಲು. ನಾನು ಆವಾಗ ಈಗ ಹೇಳಿದ್ದೀನಿ, ಏನು ಹೇಳಿದೆ ನಾನು? ತಂದೆಯಲ್ಲಿ ಉತ್ಪತ್ತಿಯಾಗುವಂತಹ ಆ ಒಂದು ಅಣು ಈ ಒಂದು ಮಗು ಅಂತ ತಿಳ್ಕೋಬೇಕು. ತಂದೆಯಲ್ಲಿ ಉತ್ಪತ್ತಿಯಾಗುವಂತಹ ಆ ಒಂದು ಅಣು ಅವನೇ ಭಗವಂತನಾಗಿ ಪ್ರವೇಶ ಮಾಡ್ತಕ್ಕಂತಹ ಒಂದು ವಿಚಾರ. ಪ್ರವೇಶ ಮಾಡಿದ ಮೇಲೆ ಯಾಕೆ ನಮ್ಗೆ ಒಳ್ಳೇದಾಗಿಲ್ಲ ಅನ್ನೋ ವಿಚಾರವನ್ನು ಮುಂದುವರೆದ ಭಾಗ ಹೇಳೋಣ. ಅದು ಇವತ್ತು ಹೇಳೋಕ್ಕಾಗಲ್ಲ. ಆದರೆ ಒಂದು ತಿಳ್ಕೋಬೇಕು ನಾವು, ನಿದ್ರೆ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿ ನಾವು ಗಡಿಯಾರ ನೋಡ್ಕೊಂಡು ಮಲಗೋ ಅಭ್ಯಾಸ ಬಿಡೋವರೆಗೂ, ಯಾರೇ ಆಗಲಿ ಕುಟುಂಬದಲ್ಲಿ ನೆಮ್ಮದಿ ಬೇಕು, ಆರೋಗ್ಯ ಬೇಕಂದ್ರೆ ಗಡಿಯಾರ ನೋಡಿ ಮಲಗುವ ಅಭ್ಯಾಸ, ಗಡಿಯಾರ ನೋಡಿ ಮಲಗುವ ಅಭ್ಯಾಸಕ್ಕೆ ಜೊತೆಗೆ ಗಡಿಯಾರ ನೋಡಿ ಊಟ ಮಾಡುವ ಅಭ್ಯಾಸ, ಈ ಎರಡೂ, ಈ ಕೆಟ್ಟ ಸಂಪ್ರದಾಯ, ಕೆಟ್ಟ ಚಾಳಿ, ಕೆಟ್ಟ ಒಂದು ಜಾಡು, ಕೆಟ್ಟ ಒಂದು ರೋಗ ನಮ್ಮ ದೇಶದಲ್ಲಿ ಹೋಗಬೇಕು. ಅಷ್ಟು ಸುಲಭ ಹೋಗಲ್ಲ. ಮಾತಾಡೋಣ ಗುರುಗಳೇ ಇದ್ರ ಬಗ್ಗೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಅಮ್ಮ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಹಲೋ ಹಲೋ, ನಾನು ಮಾತಾಡೋದು ಕೇಳಿಸ್ತಿದ್ಯಾ ಅಮ್ಮ? ಕೇಳ್ತಾ ಇದೆ ಮೇಡಮ್, ಕೇಳ್ತಾ ಇದೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ನೀವು? ನಮ್ಮ ಮಗನ ಬಗ್ಗೆ. ಅವ್ರದ್ದು ನಕ್ಷತ್ರ ತಿಳಿಸಿ. ಅವ್ರದ್ದು ನಕ್ಷತ್ರ ಮೇಡಮ್ ಅವರೇ, ಮಗ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ. ಎಷ್ಟಮ್ಮ ವಯಸ್ಸು ಮಗುಗೆ? ಮಗನಿಗೆ ಗುರುಜಿ 23 ಗುರುಜಿ. 23. ಏನ್ ಮಾಡ್ತಿದ್ದಾನೆ? ಅವರು ITI ಮುಗ್ದಿದೆ, ಮನೆಯಲ್ಲೇ ಒಂದು ಟ್ಯಾಕ್ಟ್ರಿ ಇದೆ, ಓಡಿಸ್ಕೊಂಡಿದ್ದಾರೆ. ಏನಿದೆ? ಟ್ಯಾಕ್ಸಿ? ಮನೆ ಕೆಲಸನೇ. ಓಕೆ. ಈಗ ಏನಾಗ್ಬೇಕು ಅವನಿಗೆ? ಅವನಿಗೆ ಆರೋಗ್ಯದ ಬಗ್ಗೆ ಸಮಸ್ಯೆ, ಮತ್ತೆ ಅವನಿಗೆ ನೆಮ್ಮದಿನೇ ಇಲ್ಲ ಗುರುಜಿ. ನೀನು ಹೊಟ್ಟೆಲಿ ಉಟ್ಬಿಟ್ನಲ್ಲ, ಅದಕ್ಕೆ ನೆಮ್ಮದಿ ಇಲ್ಲ. ನಾವು ಬೇರೆ ಹೊಟ್ಟೆಲಿ ಉಟ್ಬೇಕಿತ್ತು. ಎಂತ ತಪ್ಪಾಗೋಯ್ತಲ್ಲಮ್ಮ? ಅಲ್ಲ, ನಿನಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಆಯ್ತು. ನೆಮ್ಮದಿ, ಮಕ್ಕಳಿಗೆ ನೆಮ್ಮದಿ ಬೇಕು ಅಂತ ಅಪ್ಪ ಅಮ್ಮನ ನಾನು ಒಂದು ಪ್ರಶ್ನೆ ಹೇಳ್ತೀನಿ. ನಿಮ್ಮ ಮಕ್ಕಳು ಅಂತ ಮಾಡ್ಕೊಂಡೇ ಇಲ್ಲ ಅವ್ರನ್ನ. ಮಕ್ಕಳು ಮಾಡ್ಕೊಳ್ದೆ ಹೇಗೆ ಮಗು ಆಯ್ತು? ಅರೆ, ನೀನು ಮಗು ಆಗತ್ತೆ ಅಂತ ಮಾಡ್ಕೊಂಡಿಲ್ಲ, ಏನು ನಡ್ಕೋಬೇಕು ನಡ್ಕೊಂಡಾಯ್ತು. ಅದಕ್ಕೆ ಮನೋರಂಜನೆ ಅಂತ ಹೆಸರು.
ಅದಕ್ಕೆ ನಾವು ಮನರಂಜನೆ, ಗಂಡ ಹೆಂಡತಿ ಮನರಂಜನೆ ಯಾವುದು ಅಂದರೆ ಮಗು ಮಾಡ್ಕೊಳ್ಳೋದು. ಈ ಸತ್ಯ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾಚಿಕೆ ಬಿಟ್ಟು ಮಾತಾಡುವಂಥ ವಿಚಾರ ಹೇಳ್ತಾ ಇದ್ದೀನಿ. ಒಂದು ಮಗು ಮಾಡ್ಕೊಳ್ಳೋದು ಗಂಡ ಹೆಂಡತಿ ಅಂದರೆ ಮನರಂಜನೆಗಾಗಿ ಮಗು ಬರೋದೇ ಹೊರತು ಮಗು ಬೇಕು ಅಂದ ತಕ್ಷಣ ಮಗು ಸಿಕ್ಬಿಡಲ್ಲ. ಹಾಗಂತ ಎಲ್ರಿಗೂ ಮಗು ಆಗ್ಬಿಡ್ಬೇಕಿತ್ತು. ದಾಂಪತ್ಯದ ಮನರಂಜನೆಗಾಗಿ ಮಗುವನ್ನು ಪಡೆಯುತ್ತಿರುವ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಈ ಶಾಪದಿಂದ ಯಾವ ಮುಕ್ತಿ ಆಗ್ತೀವೋ ಗೊತ್ತಿಲ್ಲ. ಈ ಒಂದು ಸತ್ಯವನ್ನು ಯಾವ ಸ್ಕೂಲು ಕಾಲೇಜಲ್ಲಿ ಓಪನ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಇಲ್ಲಿ ಹೇಳೋ ಗಣಪಂಡಿತರ ಕಡೆ ಆಗಿಲ್ಲ ಆ ವಿಷಯ ಹೇಳೋಕ್ಕೆ. ಇನ್ನೆಲ್ಲಿಂದ ತರೋಣ? ಇಡೀ ಎಲ್ಲ ಲಕ್ಷಗಟ್ಟಲೆ ಸೇರ್ಕೊಳ್ಳೋಣ. ಒಂದು ಮಾಹಿತಿ ಸಾಕು. ನಮ್ಮ ಜೀವನದ ಒಂದು ಆರೋಗ್ಯದಾಯಕವಾದ ಒಂದು ಮೌಲ್ಯಕ್ಕೆ ಯಾರಾದರೂ ಸರಿಯಾದ ಮಾರ್ಗದರ್ಶನ ಕೊಡೋಕ್ಕೆ ಇದು ತರಬಾರ್ದಿಲ್ಲಿ. ಜ್ಯೋತಿಷ್ಯ ಭವಿಷ್ಯ ತರಬಾರ್ದು. ಅದು ಇಟ್ಕೊಳ್ಳಿ ನಿಮ್ಮ ವೈಯಕ್ತಿಕವಾಗಿ. ಒಂದು ಮನುಷ್ಯನ, ಒಂದು ಮಗುವಿನ ಅಂತರಂಗವನ್ನು ನೋಡುವಂತಹ ಸತ್ಯ ಗೊತ್ತಿರಬೇಕು. ಈ ವಿಚಾರ ಮಾತಾಡಬೇಕಾದ್ರೆ ಯಾರಿಗೂ ಹೇಳ್ತೀನಿ, ಅಂತರಂಗವನ್ನು ಇಣುಕು ನೋಡುವುದು ಗೊತ್ತಿರಬೇಕು ನಮಗೆ. ಒಳಗಡೆ ಇರ್ತಕ್ಕಂತಹ ಭಾಗಗಳನ್ನು ನೋಡುವಷ್ಟು ಜ್ಞಾನ ಗೊತ್ತಿರಬೇಕು. ಅದು ಸತ್ಯವನ್ನು ಹೇಳೋದು ಗೊತ್ತಿರಬೇಕು. ಇಲ್ಲ ಅಂದರೆ ಬರೀ ಜ್ಯೋತಿಷ್ಯ ಹೇಳ್ಕೊಂಡು ಕಾಲ ಕಳಿತೀನಿ ಅಂದರೆ ಹೊಟ್ಟೆಗೋಸ್ಕರವಾಗಿ ಅಂತ ಹೇಳುತ್ತೆ ಹೊರತು ಅದರಿಂದ ಮನುಷ್ಯನ ಹೊರಗೆ ತರೋಕ್ಕಾಗೋದೂ ಇಲ್ಲ. ಫಸ್ಟ್ ಆಫ್ ಆಲ್ ನಾವೇ ತಗಲಾಕೊಂಡಿರ್ತೀವಿ ಹೇಳೋರೆ. ಯಾಕೆಂದರೆ ಸತ್ಯ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ನಾವು ನಾವಾಗೇ ಇರಬೇಕು ಅನ್ನೋದೇ ನಾವು ತಿಳ್ಕೊಳ್ಬೇಕಾಗಿರೋದು. ಇದು ಅಂತರಂಗದಲ್ಲಿ ಇರ್ತಕ್ಕಂಥ ಸತ್ಯ. ಇದನ್ನಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ ಅಂದ್ಕೊಳ್ಳೋದಲ್ಲ, ಮಾಡಲೇಬೇಕು. ಅವನನ್ನು ಮನುಷ್ಯ ಅಂತಕ್ಕಂಥದ್ದು ನೂರಾರು ವರ್ಷ ಬಾಳಿ ಬದುಕುವಂತಹ ಒಂದು ವಿಚಾರದಲ್ಲಿ ಎಷ್ಟು ಅಮೂಲ್ಯವಾಗಿರ್ತಕ್ಕಂಥ ರಹಸ್ಯಗಳನ್ನ ಭಗವಂತ ನಮ್ಗೆ ಕೊಟ್ಟಿದ್ದಾರೆ. ಇದೆಲ್ಲವೂ ಅವ್ರು ಕೂತೆ ಮಾಡಿಸೋದೇ ಹೊರತು ಯಾರೂ ಹೇಳೋದಲ್ಲ. ಭಗವಂತ ಎಲ್ಲಿ ಕೂತಿರ್ತಾರೆ? ನಮ್ಮಲ್ಲಿ ಕೂತಿದ್ದಾನೆ ಭಗವಂತ. ಆ ಭಗವಂತನ ಎಚ್ಚರಿಕೆ ಮಾಡುವಂಥ ಶಕ್ತಿ ನಮಗೆ ಗೊತ್ತಿಲ್ಲ. ನಾವು ಗುಡಿಯನ್ನು ಹುಡ್ಕೊಂಡು ಹೋಗ್ತೀವಿ, ಅಲ್ಲಿ ಭಗವಂತ ಕೂತಿದ್ದಾನೆ ಅಂತ. ಈ ನಮ್ಮಲ್ಲಿರುವ ಭಗವಂತನ ಎಚ್ಚರಿಕೆ ಮಾಡೋ ಅಭ್ಯಾಸ ತಿಳ್ಕೊಳ್ಳಿ, ಅರ್ಥಕೊಳ್ಳಿ, ಬದುಕಲಿ ಅಂತಕ್ಕಂಥದ್ದೇ ಈ ಆರೋಗ್ಯ ರಹಸ್ಯದ ಪೂರ್ಣವಾದ ಕಾರ್ಯಕ್ರಮ. ಅಮ್ಮ, ನೀನು ಒಂದು ಕೆಲಸ ಮಾಡು. ಅವನು ಮಲಗೋದು ಊಟ ಮಾಡೋದು ಸರಿ ಅಂತ ಅನ್ಸುತ್ತೇನಮ್ಮ ನಿನಗೆ? ಇಲ್ಲ ಇಲ್ಲ, ಊಟನೂ ಸರಿ. ಒಂದು ನಿಮಿಷ. ಈಗ ನೆಕ್ಸ್ಟ್ ಹೇಳಿ ನಾನು ಒಂದು ಎಲ್ಲಾದರೂ ಹಿಂಗೆ ಸಿಗ್ತಾ ಇದೆ ತಾನೆ? ಆಯ್ತಾ? ಒಂದು ನಕ್ಷತ್ರ ಇಬ್ಬರು ಪಾರ್ಟಿ ಸಿಕ್ಕಿದ್ರು. ಈಗ ನಾನು ಮಾತಾಡ್ತಿರೋ ವಿಷಯ ಏನು? ಊಟ ನಿದ್ದೆ ಎರಡು ಕೆಟ್ಟಿದೆ. ಈಗ ಅವನು ನೆಮ್ಮದಿ ಇಲ್ಲ ಅಂತ ಇವ್ರ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಜ್ಯೋತಿಷಿಗಳಾಗಲಿ ಸೈನ್ಸರಾಗಲಿ ಜಾಗ ಇದೆ ಹೇಳ್ತೀನಿ ನಾನು. ಎರಡೂ ಜಾಗದಲ್ಲಿ ಕೈ ಚೆಲ್ಲಿದೆ, ಸಾಧ್ಯನೇ ಇಲ್ಲ. ಯಾವ ಕಾರಣಕ್ಕೂ ವೈಜ್ಞಾನಿಕವಾಗೂ ದಾರಿ ಇಲ್ಲ, ಜ್ಯೋತಿಷ್ಯದಲ್ಲೂ ದಾರಿ ಇಲ್ಲ. ಆ ದಾರಿ ಇಲ್ಲ ಯಾಕಿಲ್ಲ ಅನ್ನೋದನ್ನ ತೋರಿಸಿದಾಗ, ಹೇಳಿದಾಗ ನಿಜಕ್ಕೂ ಕಣ್ಣಲ್ಲಿ ಏನು ಉದುರುತ್ತೆ ಅಂತ ಅವಾಗ ಅರ್ಥ ಮಾಡ್ಕೋಬೇಕು. ಅದನ್ನು ಹೇಳೋಣ. ಹಂತವಾಗಿ ಒಂದೊಂದು ತಿಳ್ಕೊಳ್ತಾ ಹೋದಾಗ ನಾವು ಎಷ್ಟು ದಡ್ಡತನದಲ್ಲಿ ಜೀವನವನ್ನು ಬದುಕಿದ್ದೀವಿ. ಇದಕ್ಕೆ ಒಂದೇ ನಮ್ಮ ಬಂಡವಾಳ ಅಹಂ ಅನ್ನೋದು. ನಾವು ಬದುಕ್ತೀವಿ, ನಾನು ನಂದು ಅನ್ನೋ ಅಹಮ್ಮು ಇದ್ರ ಜೊತೆ ಸೇರ್ಕೊಂಡಿದೆ. ಅದಕ್ಕೋಸ್ಕರವಾಗಿ ಭಗವಂತ ಕೆಲಸ ಮಾಡ್ತಾ ಇಲ್ಲ. ಇದನ್ನು ತಮೋಗುಣ ಅಂತಾರೆ. ಭಗವಂತ ಅಲ್ಲಿ ಇದ್ದಾನೆ ಅಂದ ಮೇಲೆ ಕೆಲಸ ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ ನಾವು ಕವಚವನ್ನು ಓಪನ್ ಮಾಡಿಲ್ಲ, ಬಂಧನ ಮಾಡಿ ಇಟ್ಬಿಟ್ಟಿದ್ದೀವಿ. ದೇವ್ರ ಮನೆಗೆ ಬೀಗ ಹಾಕ್ತೀವಲ್ಲಮ್ಮ ನಾವು, ಅದೇ ತಾನೇ? ದೇವ್ರ ಮನೆಗೆ ಬೀಗ ಹಾಕೋ ಜನ ನಾವು. ಅದೊಂದು ದೇವ್ರ ಮನೆ ಸ್ವಾಮಿ, ಅದಕ್ಕೊಂದೆರಡು ಡೋರು, ಒಂದು 12 ಕಿಂಡಿ, ಒಂದು 12 ಗಂಟೆ. ಎಂತೆಂಥ ಬುದ್ಧಿವಂತರ್ರಿ. ದೇವರಿಗೆ ಬೀಗ ಹಾಕೋ ಜನ ನಾವು. ಹಾಕ್ಬೇಕೇನಮ್ಮ? ಇಲ್ಲ ಗುರುಗಳೇ, ಆಗ್ತಾರಲ್ಲ. ದೇವ್ರ ಮನೆಯಿಂದ ಮನೆ ಹೆಂಗೆ ಅಂತ ಹೇಳ್ತಾರಲ್ಲ. ಈ ಥರದ್ದು ಒಂದೊಂದು ವಿಷಯ ಹೇಳ್ತಾ ಹೋದರೆ ಯಾವ್ದು ಗೊತ್ತಿದೆ ಹೇಳಿ, ಯೋಚನೆ ಮಾಡಿ. ಮನೆ ಕಟ್ಟೋದು ಗೊತ್ತಿದೆಯಾ? ಮಗು ಮಾಡ್ಕೊಳ್ಳೋದು ಗೊತ್ತಿದೆಯಾ? ಹೆಸರಿಡೋದು ಗೊತ್ತಿದೆಯಾ? ಮದುವೆ ಮಾಡ್ಕೊಳ್ಳೋದು ಗೊತ್ತಿದೆಯಾ? ಅಂದ ಮೇಲೆ ಇವೆಲ್ಲ ನಮ್ಮ ಕೆಲಸ ರೀ. ಯಾರ ಹತ್ರನೂ ಹೋಗಿ ಕೇಳೋದು ಏನು ಪ್ರಯೋಜನ? ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅದಕ್ಕೋಸ್ಕರವಾಗಿ ತಾಯಿ, ನೀನು ನಿನ್ನ ಮಗನಿಗೆ ಮದುವೆ ಮಾಡೋಕ್ಕೆ ಹೋಗ್ಬೇಡ. ಫಸ್ಟು ಏನು ಮಾಡಬೇಕು, ನನ್ನ ಇದರಿಂದ ಬಂದರಿಂದ ಬಿಡಿಸೋಕ್ಕೇನೋ ತಿಳ್ಕೊಳ್ಳೋ ತೀರ್ಮಾನ ಮಾಡಿದ್ರೆ ಬೇರೆ ಕೊಡೋಣ. ಬೇಕಾದರೆ ಬಂದರೆ ದಾರಿ ಸಿಗಲಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಹೇಮಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕಿತ್ತು. ನಾನು ಇವಾಗ ನಕ್ಷತ್ರ ತಿಳಿಸಿ. ಪುನರ್ವಸು ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ಮಾತಾಡಿ ಮಾ. ಓಕೆ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ಗುರುಜಿ, ಏನಿಲ್ಲ, ನಾನು ಈಗ ಪ್ರೆಗ್ನೆಂಟ್ ಇದ್ದೀನಿ. ನನ್ನ ಮಗು ಬಗ್ಗೆ ತಿಳ್ಕೊಬೇಕಿತ್ತು. ಎಷ್ಟು ತಿಂಗಳಮ್ಮ? 6 ತಿಂಗಳು. ಇದು ಮೊದಲನೇದೇ ಎರಡನೇದಾ? ಮೊದಲನೆಯದು. ಪುನರ್ವಸು ನಕ್ಷತ್ರ ಯಾರ್ದು? ನಂದು. ಏನು ಓದಿದ್ಯಮ್ಮ ನೀನು? ನಾನು B.Com ಮಾಡಿದ್ದೇನೆ. ಓಕೆ, ಇದೆಲ್ಲ ನಂಬಿಕೆ ನಿನಗೆ ಮೊದಲಿಂದ ಇತ್ತಾ, ಇತ್ತೀಚೆಗೆ ಬಂತ? ಇಲ್ಲ, ನನಗೆ ಮೊದಲಿಂದನೂ ದೇವರ ಬಗ್ಗೆ ನಂಬಿಕೆ ಇದೆ. ನಾನು ಕೇಳ್ತಿರೋದು ದೇಹದ ಬಗ್ಗೆ. ದೇವ್ರ ಬಗ್ಗೆ ಎಲ್ಲರೂ ನಂಬ್ಕೋತಾರೆ ಅಮ್ಮ. ಒಂದು ತಿಳ್ಕೊ, ನಾವು ಮಾಡ್ತಾ ಇರೋ ಒಂದು ಸಣ್ಣತನದ ಕೆಲಸ ಏನು ಮಾಡ್ತಾ ಇದ್ದೀವಿ ಅಂದರೆ ದೇವ್ರ ಬಗ್ಗೆ ನಂಬಿಕೆ ಮಾಡೋಕೆ ನಾವ್ಯಾರು? ಹೌದು.
ನಮ್ಮ ಬಗ್ಗೆ ತಿಳ್ಕೊಬೇಕಾ ದೇವ್ರ ಬಗ್ಗೆ ತಿಳ್ಕೊಬೇಕಮ್ಮ? ನಮ್ಮ ಬಗ್ಗೆ ತಿಳ್ಕೊಬೇಕು. ಮತ್ತು ನೋಡಿ, ಯೋಚನೆ ಮಾಡು, ಎಜುಕೇಷನ್ ಒಂದು ಎಷ್ಟು ಮಟ್ಟಿಗೆ ಹೋಗಿದೆ ಅಂದರೆ ದೇವ್ರ ಬಗ್ಗೆ ನಂಬಿಕೆ ತಗೊಂಡ್ರೆಷ್ಟು ಬಿಟ್ರೆಷ್ಟು ನಿಮ್ಗೆ ದೇವ್ರು ಏನು ಮಾಡ್ಬೇಕು ಅದು ಮಾಡಿಟ್ಟಿದ್ದಾರೆ. ನೀವು ಅವನ್ನೇ ಕುಡ್ಕೋಕೆ ಹೋಗ್ತೀರಾ. ಅದನ್ನೇ ಹೇಳೋದು, ನಮ್ಮ ಭಾರತ ದೇಶದಲ್ಲಿ ದೇವ್ರು ಹುಡ್ಕೋದನ್ನ ಮೊದಲು ಬಿಡಬೇಕು. ಏನು ಹೇಳ್ತೀಯಮ್ಮ? ಹೌದು, ನಿಜ. ನಾವು ಅದನ್ನೇ ತಾನೇ ಹುಡುಕ್ತಾ ಇರೋದು. ಹೌದು ಗುರುಜಿ, ಇದ್ರ ತಾನೇ ದೇವ್ರು ಹುಡುಕಕ್ಕೆ ನಮ್ಮಲ್ಲೇ ಕೂತಿದ್ದಾನೆ ಭಗವಂತ. ನಿಜ ನಿಜ, ನಮ್ಮಲ್ಲೇ ಇರುತ್ತೆ. ನಾವು ಹೋಗ್ಬಿಟ್ಟು ಎಲ್ಲಿ ಹುಡುಕ್ತೀವಿ? ದೇವಸ್ಥಾನದಲ್ಲಿ ಕ್ಯೂ ನಿಂತ್ಕೋತೀವಿ. ಹೌದು. ಎಷ್ಟರ ಮಟ್ಟಕ್ಕೆ ನಾವು ಬುದ್ಧಿವಂತರಾಗಿದ್ದೀವಿ ಅಂತೀಯಮ್ಮ? ಬುದ್ಧಿವಂತರಾಗಿದ್ದೀವಿ ಅಂತ, ಜ್ಞಾನವಂತರಾಗಿದ್ದೀವಿ ಅಂತ ಏನು ಹೇಳ್ತೀಯಮ್ಮ ನೀನು? ಹೌದು. ಅಲ್ಲ, ಏನು ಹೇಳ್ಬೋದು ನಮ್ಮ ಜನ ಯಾವ ಮಟ್ಟಕ್ಕಿದ್ದಾರೆ ಅಂದರೆ ಈ ವಿಚಾರಕ್ಕೆ ತಗೊಂಡ್ರೆ? ಮೂಢನಂಬಿಕೆ. ನೋಡಮ್ಮ, ಇದರಿಂದ ಹೊರಗೆ ಬರೋದು ಕಷ್ಟ ಅಂತೀಯಾ, ಮಾಡ್ಬೋದು ಪ್ರಯತ್ನ ಅಂತೀಯಾ? ಪ್ರಯತ್ನ ಮಾಡ್ಬೋದು. ಯಾಕಾಗಿಲ್ಲ ಲೆಕ್ಕ ಹಾಕೋ. ಈ ವಿಚಾರ ನಿನಗೆ ಓದುವ ಸಮಯದಲ್ಲಿ ಸಿಕ್ಕಿದ್ರೆ ನೀನು ಎಷ್ಟು ಚೆನ್ನಾಗಿ ಓದ್ಬೋದಾಗಿ, ಎಷ್ಟು ಚೆನ್ನಾಗಿ ತಿಳ್ಕೊಬೋದಾಗಿತ್ತು. ಹೌದು, ನಿಜ. ಈಗ ನಿಮ್ಮ ತಂದೆ ತಾಯಿ ಗೊತ್ತಿಲ್ಲ, ಹಾ, ನಿನಗೂ ಗೊತ್ತಿಲ್ಲ, ಹೌದು ಸ್ಕೂಲು ಕಾಲೇಜಲ್ಲೂ ಇದ್ರ ಪಾಠ ಇಲ್ಲ, ಹೌದು. ಮದುವೆ ಆಯಿತು, ಮಗು ಮಾಡ್ಕೊಂಡಿದ್ವಿ, ಇಷ್ಟೇ. ಅದು ಮಗುನು ಒಂಥರ, ಗಂಡ ಹೆಂಡತಿ ಒಂಥರ, ಜೀವನ ಒಂಥರ, ನಿದ್ದೆ ಒಂಥರ, ಊಟ ಒಂಥರ, ಎಲ್ಲ ತರವಾಗಿದ್ದೀವಿ. ನಾವು ಜೀವನ ಎಲ್ಲ ಬರೀ ಥರ. ಓಕೆ, ಇಷ್ಟು ವಿಷಯ ಯಾಕೆ ಹೇಳ್ದೆ ಅಂದರೆ ನಿಮ್ಮಂಥ ಓದಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸತ್ಯ ಗೊತ್ತಾಗಬೇಕು. ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಿಗೆ ಇವೆಲ್ಲವೂ ಅರ್ಥ ಮಾಡಿಕೊಂಡ್ರೆ ಮಕ್ಕಳು ಅಂತಕ್ಕಂಥದ್ದು ಒಂದೇ ಅಲ್ಲ, ಇಡೀ ಕುಟುಂಬವನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಈ ವಿಚಾರ ಆಗಿರುತ್ತೆ. ಆರೋಗ್ಯದಾಯಕವಾದ ಕುಟುಂಬ ಆಗಬೇಕು ಅನ್ನೋದು ಆದರೆ ಈ ಕಾರ್ಯಕ್ರಮವನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ನೆಮ್ಮದಿಯಾಗಿ ಬದುಕೋದಕ್ಕೆ ಪ್ರಯತ್ನ ಮಾಡಿ, ನಿಮಗೆ ಸಿಗ್ತಾ ಹೋಗುತ್ತೆ. ಅಮ್ಮ, ನಾನು ನಿನ್ಗೆ ಹೇಳೋದು ವಿಷಯ ಜಾಸ್ತಿ ಇವಾಗ ನಿನ್ಗೆ ಹೇಳ್ಬೇಕಾದ ವಿಚಾರನ, ನೀನು ಬೆಳಿಗ್ಗೆ ಹೇಳ್ತಕ್ಕಂತಹ ಸಮಯ, ರಾತ್ರಿ ಮಲಗ್ತಕ್ಕಂಥ ಸಮಯ ಕರೆಕ್ಟ್ ಇದೆಯಾ? ಒಂದೇ ಸಮಯಕ್ಕೆ ಮಲಗ್ತೀಯಾ? ಇಲ್ಲ ಗುರುಜಿ, ಕೆಲವೊಮ್ಮೆ ನಿದ್ದೆ ಬರುತ್ತೆ, ಕೆಲವೊಮ್ಮೆ ಬರೋದಿಲ್ಲ. ಈಗ ನಿನಗೆ ಕಾಲಲ್ಲಿ ಜೂಮ್ ಹಿಡಿಯತ್ತಾ, ಎಳ್ತಾ ಬರುತ್ತಾ, ನೋವು ಬರುತ್ತಾ? ಒಂದೊಂದು ಸಲ ಸೆಳೆತ ಬರುತ್ತೆ. ಈ ಸೆಳೆತ ಅಂತಕ್ಕಂಥದ್ದೇ ನಿನ್ನ ಮೆದುಳಿಗಿರ್ತಕ್ಕಂಥ ಲಿಂಕು. ಹಾ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಕೇಳ್ಕೊ. ಕಾಲಲ್ಲಿ ಸೆಳೆತ, ಕಾಲಲ್ಲಿ ನೋವು, ಕಾಲಲ್ಲಿ ಜೂಮ್ ಹಿಡಿಯುವುದು, ಮೆದುಳು ಸರಿಯಾದ ರೀತಿಯಲ್ಲಿ ಬೆಳಕನ್ನು ಚೆಲ್ಲುತ್ತಿಲ್ಲ. ಅಮ್ಮ, ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ. ಇದೆಲ್ಲೂ ಕಾಲೇಜಲ್ಲಿ ಸಿಗಲ್ಲ ಈ ಪೋಷನ್ನು, ಯಾವ ಕಾರಣಕ್ಕೂ ಸಿಗಲ್ಲ, ಯಾರು ಹೇಳಲಿಕ್ಕಾಗಲ್ಲ. ಕಾಲಲ್ಲಿ ಏನು ಸಮಸ್ಯೆ ಇದೆ ಅಂದರೆ ಮೆದುಳಲ್ಲಿ ತೊಂದರೆ ಆಗಿದೆ, ಆಗ್ತಾ ಇದೆ, ಆಗಲಿದೆ. ಅದೇನು ಬೇಕಾದ್ರೆ ಆಗ್ಬೋದು. ಮೆದುಳು ಜ್ವರ ಬರ್ಬೋದು, ಚಿಕನ್ ಗುನ್ಯಾ ಬರ್ಬೋದು, ನೀವೇನಾದ್ರು ಬರ್ಸ್ಕೊಳ್ಳಿ. ಕಾಲು ಸಿಂಪ್ಟಮ್ಸ್ ತೋರಿಸುತ್ತೆ, ದೇಹ ಕೆಡ್ತಾ ಇದೆ, ಜೋಪಾನ ಮಾಡ್ಕೊಳ್ರಪ್ಪ ಅಂತ. ನಾವು ಯಾವುದೋ ಜಂಡು ಮಾಮ ಮೂಗುರುಗಳೇ, ಮೂಗು ತಗೊಂಡ್ಬಿಟ್ಟು ಉಜ್ಕೊಂಡ್ಬಿಡೋದು. ಅಮ್ಮ, ನೀನು ಒಂದು ಕೆಲಸ ಮಾಡು, ಬಾಳೆ ಎಲೆಯಲ್ಲಿ ಇಲ್ಲ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡು. ನಂಬರ್ 1. ಎರಡನೇ, ಕರೆಕ್ಟ್ ಆಗಿ ಹೇಳಿದ್ರಿ, ನಾನು ಬಾಳೆ ಎಲೆಯಲ್ಲೇ ತಿಂತಾ ಇರೋದು. ವೆರಿ ಗುಡ್. ಆಮೇಲೆ ಎರಡನೇದು, ಸಮಯಕ್ಕೆ ಸರಿಯಾಗಿ ಆ ಊಟ ಮಾಡುವಾಗ ಭಗವಂತನ ಸ್ಮರಣೆ ಮಾಡು. ಏನು ಓಂ ನಮೋ ನಾರಾಯಣಾಯ ಅಂತ ಹೇಳಿ ಅನ್ನವನ್ನು ಮುಟ್ಟಬೇಕು. ಯಾಕೆ ಅಂದ್ರೆ ನಿನಗೆ 2 ಹೃದಯ ಇದೆ ಗೊತ್ತಾ? ಇಲ್ಲ ಗುರುಜಿ. ಅಯ್ಯೋ ದೇವರೇ, ಮಗುನ ಹೃದಯ ಇಲ್ಲ ಗುರುಜಿ, ತಮಾಷೆ ಮಾಡಿದ್ರೆ. ಇಲ್ಲ, ಗೊತ್ತು ಅಲ್ವಾ? ಹೌದು. 2 ಹೃದಯ ಇರಬೇಕಾದ್ರೆ ಎಷ್ಟು ಎಚ್ಚರಿಕೆಯಿಂದ ಉಸಿರಾಡಬೇಕು, ಎಷ್ಟು ಎಚ್ಚರಿಕೆಯಿಂದ ಆಹಾರ ಸೇವನೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ಅಮ್ಮ ಒಳ್ಳೆಯ ಮಗುವನ್ನು ಪಡಿಬಹುದು. ಆದರೆ 3 ತಿಂಗಳು ಮುಂಚೆ ಇದೆಲ್ಲ ರಿಪೇರಿ ಆಗಬೇಕಿತ್ತು. ಏನು ಮಾಡ್ತೀಯ? 4 ತಿಂಗಳಾದ್ಮೇಲೆ ಕೇಳ್ತಾ ಇದೆಯಾ? ಗಾಬರಿ ಆಗಬೇಡ. ಶ್ರೀರಾಮ್ ಜೈರಾಮ್ ಅಂತಕ್ಕಂತಹ ಒಂದು 3 ಅಕ್ಷರವನ್ನು ಶ್ರೀರಾಮನ ಬೆಳಗ್ಗೆ ಎದ್ದು 108 ಸಲ ಬರೀತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಖುಷಿಯಾಗಿ ಒಳ್ಳೆ ಫಸ್ಟ್ ಕ್ಲಾಸಾಗಿ ಬೀರಲಿರ್ತಕ್ಕಂಥ ಸ್ಯಾರಿಗಳನ್ನ ತೆಗೆದು ಹಾಕೋ. ದಿನ ಒಂದೊಂದು ಖುಷಿಯಾಗಿ ರಿಸೆಪ್ಷನ್ಗೆ ಹೋಗೋದು, ಮದುವೆಗೆ ಹೋಗೋದು ಇವೆಲ್ಲ ತೆಗೆದು ಬಿಡಬೇಕು. ಏನಮ್ಮ? ಒಳ್ಳೆ ಡ್ರೆಸ್ ಮಾಡ್ಕೋಬೇಕು. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಅಬ್ಬಾ ಎಂತ ಅದ್ಭುತ, ನೀನು ಎಷ್ಟು ಖುಷಿ ಪಡ್ತೀಯಾ ಅಂತಹ ಜ್ಞಾನ ಸಂತೋಷವಾದ ಮಗು ಹುಟ್ಟತ್ತೆ. ಇದನ್ನ ಪಾಲನೆ ಮಾಡು. ಶ್ರೀರಾಮ ಅಂತಕ್ಕಂಥದ್ದನ್ನ ಬರೆಯೋದಕ್ಕೆ ಪ್ರಯತ್ನ ಮಾಡು, ಸ್ವಲ್ಪ ಅನುಕೂಲ ಆಗತ್ತೆ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಇನ್ನು ಮಗು ಪಡಿತಕ್ಕಂಥ ತಂದೆ ತಾಯಿಗಳಿಗೆ ಏನೋ ಒಂದು ಟಿಪ್ಸ್ ಹೇಳ್ತಾ ಇದ್ರು ಗುರುಗಳೇ. ಅಂದ್ರೆ ಈಗ ಹೇಳಿದ ವಿಚಾರ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಗುರುಗಳೇ. ಖಂಡಿತ. ಯಾಕೆ ಅಂತಂದ್ರೆ ಗರ್ಭಿಣಿ ಆದವ್ರಿಗೆ 2 ಹೃದಯ ಇದೆ ಅಂತ ಗೊತ್ತಾಗತ್ತೆ. ಜ್ಞಾಪಕ ಇದೆ ಅಂತೀಯಮ್ಮ? ಇರುತ್ತೆ ಗುರುಗಳೇ. ಸಾಧ್ಯನಾ? ಗುರುಗಳೇ, ನನಗೇನೋ ಡೌಟ್. ಯಾಕೆ ಅಂತಂದ್ರೆ ಡಾಕ್ಟ್ರ್ ಎಲ್ಲ ಗೊತ್ತಾಗ್ಬೋದೇನೋ ಗೊತ್ತಿಲ್ಲ. ಎರಡನೇದು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಮಗುವನ್ನ ಪಡಿತಕ್ಕಂಥ ಆ ಸಂದರ್ಭಕ್ಕೆ ತಾಯಿ ಅನಿಸ್ಕೊಳ್ತಕ್ಕಂತಹ ಹೆಸರಿಟ್ಕೊಳ್ಳೋ ತನಕ ಹೆಣ್ಣು ಅಂತ ಸಮಾಜ ಒಪ್ಕೊಳ್ಳಲ್ಲ.
ಹಾ ಗುರುಗಳೇ. ಮಗುವನ್ನು ಪಡೆಯುವಂತಹ ಆ ಸನ್ನಿವೇಶಕ್ಕೆ ತಾಯಿ ಸ್ಥಾನವನ್ನು ತುಂಬುವಂತಹ ಒಂದು ಅಮೂಲ್ಯವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ, ಯಾಕೆ ಅಂದರೆ ಸಮಾಜಕ್ಕೆ ಒಂದು ಒಳ್ಳೆಯ ಮಗು ಬೇಕು, ಕುಟುಂಬಕ್ಕೆ ಒಂದು ಒಳ್ಳೆಯ ಮಗು ಬೇಕು. ಒಳ್ಳೆಯದು ಅಂದರೆ ಆರೋಗ್ಯವಾಗಿರೋದು, ಬೆಳಗಿರೋದು ಅಂತ ಕೇಳ್ತಾ ಇಲ್ಲ ನಾನು, ಅದು ಬೇರೆ ಅನ್ಕೊಂಬಿಟ್ಟರು. ಅದಕ್ಕೆಲ್ಲ ಗೊತ್ತು, ಕೇಸರಿ ತಿನ್ನೋದು, ಬಾದಾಮಿ ತಿನ್ನೋದು ಏನೋ ಮಾಡ್ಕೋತಾರೆ, ಅದು ಮಾತಾಡ್ಕೊಳ್ಳಿ. ಆದರೆ ವಿಷಯ ಇಷ್ಟೇ, ಕರ್ಗಾರು ಇರಲಿ ಬೆಳಗಾರು ಇರಲಿ, ಒಟ್ಟಿನಲ್ಲಿ ಆರೋಗ್ಯವಾದ ಮಗು ಬೇಕು. ಹೊರಗಡೆ ಬಂದ್ಮೇಲೆ ಪೇಂಟ್ ಹಾಕೋಣ, ಈಗೇನು ಬ್ಯೂಟಿ ಪಾರ್ಲರ್ ಬೇಕಾದಷ್ಟು ಇದೆಯಲ್ವಾ, ಅದು ಆಮೇಲೆ ಅಲ್ಲ, ಚಂದ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಿಲ್ಲ. ಆದರೆ ಒಂದು ಸತ್ಯ, ಮಗುವನ್ನು ಮಾಡ್ಕೊಳ್ತಕ್ಕಂಥ ತಾಯಂದಿರಿಗೆ ಮೆಸೇಜ್, ಸಂದೇಶ ಏನು ನಮ್ಮ ಸಮಾಜದಲ್ಲಿ? ಮದುವೆ ಮಾಡ್ಕೊಳ್ಳೋ ಗಂಡು ಹೆಣ್ಣಿಗೆ ಸಂದೇಶ ಏನು ಇದೆಯಾ? ಇಲ್ಲ ಗುರುಗಳೇ. ಈ ಎರಡರ ಭಾಗದಲ್ಲಿ ನಾವು ಸೋತಿದ್ದೀವಿ, ತಪ್ಪಿದ್ದೀವಿ, ಅನುಭವಿಸ್ತಾ ಇದ್ದೀವಿ, ಅಜ್ಞಾನಿಗಳಾಗಿದ್ದೀವಿ, ಅಧರ್ಮಗಳಾಗಿದ್ದೀವಿ. ನಾನು ಒಟ್ಟಾರೆಯಾಗಿ ಹೇಳ್ತಾ ಇರ್ತಕ್ಕಂಥದ್ದು ನನಗೂ ಸೇರಿಸಿ ಅಂತ ಅನ್ಕೊಳ್ಳಿ ದಯವಿಟ್ಟು. ಏನಪ್ಪ ನಮಗೆಲ್ಲ ಹಿಂಗೆ ಅಂತವ್ರೆ ಅಂತ ದಯವಿಟ್ಟು ಅನ್ಕೋಬೇಡಿ. ಯಾಕೆ ಅಂದರೆ ಧರ್ಮ ಅಂತಕ್ಕಂಥದ್ದು ನಮಗೆ ಆ ಸತ್ಯ ಅರ್ಥ ಆಗಬೇಕು ಅಂದರೆ ನಿಯಮ ಪಾಲನೆಯನ್ನು ಮಾಡ್ತಕ್ಕಂಥದ್ದು ಧರ್ಮ. ನಮ್ಮ ದೇಹವನ್ನು ರಕ್ಷಣೆ ಮಾಡ್ಕೊಳ್ಳೋದೇ ನಿಜವಾದ ಧರ್ಮ. ನಾವು ಹೋಗ್ಬಿಟ್ಟು ದೇವಸ್ಥಾನದ ಮುಂದೆ ಕೂತಿರೋರಿಗೆ 8 ಆಣೆ 1 ರೂಪಾಯಿ ಹಾಕೋದು ಧರ್ಮ ಅಲ್ಲ. ಅಯ್ಯೋ ಅಂತ ಬಂದರು ಸ್ವಾಮಿ ಏನೋ ಕೊಟ್ಬಿಟ್ಟೆ ಅನ್ನೋದು ಧರ್ಮ ಅಲ್ಲ. ನನ್ನ ಹತ್ರ ಸ್ವಾಮಿ ಯಾವಾಗಲೂ ಧರ್ಮ ಮಾಡೋನೇ ನಾನು, ಇದೆಲ್ಲ ಧರ್ಮ ಅಲ್ಲ. ಇದು ನಾಟಕೀಯವಾದ ಪ್ರಪಂಚಕ್ಕೆ ಒಂದು ಸಂದೇಶ. ನಾನು ದಾನ ಮಾಡ್ತಾ ಇದ್ದೀನಿ, ನಾನು ಧರ್ಮವನ್ನು ನಡ್ಕೋತಾ ಇದ್ದೀನಿ, ಯಾವ ಕಾರಣಕ್ಕೂ ಇಲ್ಲ. ಆರೋಗ್ಯ ಅನ್ನೋದೇ ಧರ್ಮನೇ ಹೊರ್ತು, ಆರೋಗ್ಯದ ದೇಹವೇ ಧರ್ಮನೇ ಹೊರ್ತು, ಅದೇ ದೇವರೇ ಹೊರ್ತು ನೀವು ಮಾಡುತ್ತಿರುವ ದೇವರು, ಹುಡುಕುತ್ತಿರುವ ದೇವರು, ತಿಳಿದಿರುವ ದೇವರು ಅಲ್ಲ. ದೇವರು ಯಾವುದು? ನಮ್ಮ ದೇಹ. ಬಸವಣ್ಣನವರು ಅದನ್ನೇ ಹೇಳಿರೋದು. ಆದರೆ ನಾವು ಆ ಪುಸ್ತಕದಲ್ಲಿ ತಾನೇ ಇರೋದನ್ನ ಬಿಟ್ಬಿಟ್ಟಿದ್ದೀವಿ. ಆ ಒಂದು ಉದ್ದೇಶಕ್ಕೋಸ್ಕರವಾಗಿ ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಏನಪ್ಪಾ ಅದು ಅಂದರೆ ನಾವೆಲ್ಲದಕ್ಕೂ ಟಿಪ್ಸ್ ಬೇಕು ನಮಗೆ ಬದುಕಲಿಕ್ಕೆ. ಏನು ಟಿಪ್ಸ್ ಹೇಳಿದ್ರು ಉಳಿಯಲ್ಲ ರೀ. ಮೆದುಳಿನಲ್ಲಿ ಬೆಳಕು ಕೊಡುವಂಥ ಶಕ್ತಿ, ಇನ್ನೊಮ್ಮೆ ಹೇಳ್ತೀನಿ, ಮೆದುಳಿನಲ್ಲಿ ಬೆಳಕು ಕೊಡುವ ಶಕ್ತಿ ಗೊತ್ತಿದೆಯಾ, ತಿಳಿದಿದೆಯಾ, ಅರ್ಥ ಆಗಿದೆಯಾ? ಯಾರು ದಯವಿಟ್ಟಿದ್ರೆ ತಿಳಿಸಿ, ಅವರಿಗೆ ನಾನು ಸನ್ಮಾನ ನಿಜಕ್ಕೂ ಮಾಡ್ತೀನಿ. ಮೆದುಳಿಗೆ ಶಕ್ತಿಯನ್ನು ಕೊಡುವ ರೀತಿ ವಿಧಾನ ಯಾವುದು ಇದ್ರೆ ಆ ಪ್ರಪಂಚದಲ್ಲಿ ನಮಗದು ತಿಳಿದಿದೆಯಾ? ಇಲ್ಲಿವರೆಗೂ ನಾವು ಅನುಭವಿಸಕ್ಕಾಗಿದೆಯಾ? ಯಾಕೆ ಇಷ್ಟೊಂದು ದಡ್ಡತನವಾಗಿ ಬದುಕಬೇಕು ನಾವು? ಮೆದುಳಿಗೆ ಬೆಳಕು ಬೇಕಾ ಬೇಡವಾ? ಖಂಡಿತ ಬೇಕು ಗುರುಗಳೇ. ನಾವು ದೇವರಿಗೆ ಬೆಳಕನ್ನು ಕೊಡು. ಯಾಕೆ? ದೇವರ ಮನೆಗೆ ಲೈಟ್ ಹಾಕ್ತೀವಿ, ಹೌದಾ? ನೋಡಿ ಹೆಂಗಂದ್ರೆ ಸೂರ್ಯನಿಗೆ ಟಾರ್ಚು, ದೇವ್ರ ಗುಡಿ ಗರ್ಭಗುಡಿಗೆ ಲೈಟ್ ಹಾಕ್ತೀವಿ. ಏನಮ್ಮ ಎಂತ ಅಧ್ವಾನ ಲೆಕ್ಕ ಹಾಕೊಳ್ಳಮ್ಮ. ಭಗವಂತನಿಗೆ ಲೈಟ್ ಹಾಕಕ್ಕೆ ನಾವು ಯಾರು? ಶ್ರೇಷ್ಠವಾದ ದೇವಸ್ಥಾನ, ಶ್ರೇಷ್ಠವಾದ ಮನೆಯಲ್ಲಿ ದೇವರ ಮನೆ ಅಂದರೆ ದೀಪದ ಬೆಳಕು ಮಾತ್ರ ಇರಬೇಕೇ ಹೊರತು ದೇವರ ಮನೆಗೆ ಬೆಳಕು, ನಿಮ್ಮ ಲೈಟಿನ ಬೆಳಕು ದೇವರ ಮನೆಗೆ ಬರಬಾರದು. ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಇರಬಾರದು. ಅದನ್ನು ದೇವಾಲಯ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ನಾನು ಇರೋದೆಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ. ಈ ಸತ್ಯ ನಮ್ಗೆ ಅರ್ಥ ಆಗ್ಬೇಕು. ಭಗವಂತನನ್ನ ಪ್ರತ್ಯಕ್ಷವಾಗಿ ನಾವು ನೋಡ್ಬೇಕಂದ್ರೆ ಪ್ರತ್ಯಕ್ಷ ಲಕ್ಷ್ಮಿಯನ್ನ ಮೂಲಕ ನೋಡ್ಬೇಕು. ಯಾರು ಪ್ರತ್ಯಕ್ಷ ಲಕ್ಷ್ಮಿ? ದೀಪ. ಆ ದೀಪನ ಯಾಕೆ ನೀವು ಬಳಸ್ತಾ ಇಲ್ಲ? ಅಲ್ಲೂ ಲಟಕ್ ಪಟಕ್ ಲೈಟ್ ಕೊಡು, ಚಿಣ್ಕ ಮಿಣ್ಕ ಲೈಟ್ ಕೊಡು. ಸತ್ತೋರ್ ಫೋಟೋ ಹಾಕೊಳ್ಳಿ, ಅದು ಹಾಕಂಗಿಲ್ಲ. ಫೋಟೋ ದೇವ್ರ ಮನೇಲೂ ಚಿಣ್ಕ ಪಣ್ಕ ಹಾಕತ್ತೀರಾ. ಇದು ಹೆಂಗೆ ಕತೆ ಇದು? ಕರೆಂಟು ದೇವ್ರಿಗೆ ಕೊಡಕ್ ಹೋಗ್ಬೇಡಿ. ಏನಮ್ಮ, ದೇವರಿಗೆ ಕರೆಂಟ್ ಕೊಡಕ್ ಹೋಗ್ತೀವಿ ನಾವು. ಎಂಥ ವಿಜ್ಞಾನಿಗಳಲ್ವಾ? ಇದು ಆಶ್ಚರ್ಯವಾಗಬೇಕು, ತಮಾಷೆಯಾಗಿರ್ಬೇಕಂತ ಈ ವಿಚಾರವನ್ನು ಹೇಳಿದೆ. ತಿಳ್ಕೊಳ್ಳೋಕ್ಕಷ್ಟೇ ಇದು ಹೊರತು ಟಿಪ್ಸು ಏನು ಅಂದರೆ ಮನುಷ್ಯ ಯಾವಾಗಲೂ ಸಂತೋಷಭರಿತವಾಗಿರೋದೇ ಜೀವನದ ಟಿಪ್ಸ್. ಏನು ಹೇಳ್ತೀಯಮ್ಮ? ಸಂತೋಷಭರಿತವಾದ ಮಕ್ಕಳು, ಸಂತೋಷಭರಿತವಾದ ದಾಂಪತ್ಯ, ಸಂತೋಷಭರಿತವಾದ ಕುಟುಂಬಕ್ಕೆ ಪ್ರತಿದಿನ ಪ್ರಯತ್ನ ಮಾಡೋಣ. ಯಾರು ಯೋಚನೆ ಮಾಡಬೇಡಿ, ಭಯ ಬೀಳಬೇಡಿ, ಬೇಜಾರು ಮಾಡ್ಕೋಬೇಡಿ. ಸತ್ಯವನ್ನು ಅರ್ಥ ಮಾಡಿಸ್ತೀನಿ, ನೀವು ಸತ್ಯವಾಗಿ ತಿಳ್ಕೊಳ್ಳಿ, ಬದುಕೋಕೆ ಪ್ರಯತ್ನ ಮಾಡಿ. ಎಲ್ಲರೂ ನೆಮ್ಮದಿಯಾಗಿರಿ, ಆರೋಗ್ಯವಾಗಿರೋದಕ್ಕೆ ಪ್ರತಿದಿನ ಕೊಡ್ತಕ್ಕಂಥ ಒಂದೊಂದು ವಿಷಯಗಳನ್ನು ಕೂಡ ರಹಸ್ಯಕರವಾಗಿರ್ತಕ್ಕಂಥ ವಿಚಾರ ಇರುತ್ತೆ. ಹಾಗೆ ವಿಚಿತ್ರವಾಗೂ ನೀವು ಕಾಣಿಸ್ಬೋದು. ವಿಚಿತ್ರ ಅನ್ಕೋಬೇಡಿ, ರಹಸ್ಯ ಅಂತ ಅನ್ಕೊಳ್ಳಿ. ನೆಮ್ಮದಿಯಾಗಿ ತಿಳ್ಕೊಳ್ಳೋಕ್ಕೆ, ಬದುಕೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಭವಿಷ್ಯ ಅನ್ನುವಂಥದ್ದು ನಮ್ಮ ಅರಿವಿನಲ್ಲೇ ಇರುತ್ತೆ ಹೊರತು ಎಲ್ಲೋ ಇರುವಂಥದ್ದಲ್ಲ ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056.
ಸಂಪರ್ಕಿಸಿ 9108258834 8618915231 9019493937